अन्ते ज्ञानवान् मां प्रपद्यते वासुदेवः सर्वमिति समहात्मा सुदुर्लभः. ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಮಾಡ್ತಾ ಇರತಕ್ಕಂಥ ತತ್ವೋಪದೇಶದಲ್ಲಿ ಈಗ ನಾವು ವಿಚಾರ ಮಾಡ್ತಾ ಇರತಕ್ಕಂಥ 7ನೇ ಅಧ್ಯಾಯವನ್ನ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆದಿರ್ತಾರೆ. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ ಅಂತ. ಶಾಸ್ತ್ರ ಎಲ್ಲ ಓದ್ಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಬೇರೊಬ್ಬರಿಗೂ ಹೇಳುವಂತಹ ಶಕ್ತಿ ಇದ್ರೆ ಅದನ್ನ ಪಾಂಡಿತ್ಯ ಅಂತ ಕರೀತಾರೆ. ಜ್ಞಾನ ಅಂತ ಸಾಮಾನ್ಯವಾಗಿ ಲೋಕದಲ್ಲಿ ಅದು ಹೇಳು. ವಿಜ್ಞಾನ ಅಂದ್ರೆ ಅದರ ಅನುಭವ ಅಂತ. ಬರೀ ಪುಸ್ತಕ ಓದಿ ಅದನ್ನು ಪಾಠ ಒಪ್ಸೋದು ಶಾಸ್ತ್ರ ಆಯ್ತು. ವಿಜ್ಞಾನ ಅಂದ್ರೆ ಏನ್ ಹೇಳ್ತೇವೋ ನಾವು ಅದು ನಮ್ಮ ಅನುಭವಕ್ಕೆ ಬರಬೇಕು. ಇದು ಸಕ್ಕರೆ ಸಿಹಿಯಾಗಿದೆ ಆಗಬಹುದು, ಸಕ್ಕರೆ ವಿಷಯದಲ್ಲಿ ಒಂದು ಲೆಕ್ಚರ್ ಕೂಡ ಕೊಡಬಹುದು. ಅಷ್ಟು ಹೇಳಿದ್ರು ಬಾಯಿ ಏನು ಸಿಹಿ ಆಗೋದಿಲ್ಲ. ಯಾವಾಗ ಆಗುತ್ತೆ, ಸ್ವಾಮಿ ನಿಮ್ಮ ಉಪನ್ಯಾಸ ಸಾಕು, ದಯವಿಟ್ಟು ಅಂಕಲ್ ಸಕ್ಕರೆ ತಗೊಳ್ಳಿ. ನೋಡಿದ ಇಷ್ಟ ತನಕ ಕೇಳಿದ್ದಕ್ಕಿಂತಲೂ ಆ ಬಾಯಿ ಹಾಕೊಂಡ್ರಲ್ಲ ಸಕ್ಕರೆಗೆ ಏನು ಅಂತ ಹೇಳಬೇಕೇನು? ಇದಕ್ಕೇನು ಹೆಸರು? ಅನುಭವ. ಹಾಗೆ ವೇದಾಂತವು ಕೂಡ ಅನುಭವ ಪರ್ಯಂತವಾದ ಜ್ಞಾನವನ್ನು ಉಂಟು ಮಾಡಿದರೆ ಅದಕ್ಕೆ ಬೆಲೆ. ಶಂಕರಾಚಾರ್ಯರು ಮೊದಲೇ ಬರೆಯುತ್ತಾರೆ ಏನಂತ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬರೆದ್ರೆ ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳಿಯಬೇಕು ಎಂಬ ಇಚ್ಛೆಯನ್ನು ಜಿಜ್ಞಾಸೆ ಅಂತೀವಿ. ಜ್ಞಾನ ಅನ್ನೋದೇ ಅಲ್ಲಿ ಮುಖ್ಯ ಪ್ರಧಾನ. ಎಂಥ ಜ್ಞಾನ? ಇದು ಯಾರು ಬರೆದಿಲ್ಲ, ಶಂಕರಾಚಾರ್ಯ ಒಬ್ಬರೇ ಬರೆದಿಲ್ಲ. ಅನುಭವ ಪರ್ಯಂತಂ ಜ್ಞಾನಂ ಸನ್ವಾಚ್ಯಾಯ ಇಚ್ಛಾಯ ಕರ್ಮ. ಬರೀ ಜ್ಞಾನ ಅಂದ್ರೆ ಪುಸ್ತಕದ ಜ್ಞಾನ ಅಲ್ಲ, ಈ ಒಳಗಿರತಕ್ಕ ನಮ್ಮ ಆತ್ಮಸ್ವರೂಪವನ್ನ ಅರಿತುಕೊಳ್ಳುವುದು. ಹೇಗೆ? ನಮ್ಮ ಅನುಭವದಲ್ಲಿ ಗೊತ್ತಾಗಬೇಕು. ಏನಂತ? ಅಯಮಾತ್ಮ ಬ್ರಹ್ಮ ಅನ್ನುತ್ತೇವೆ. ಈ ನಮ್ಮ ಒಳಗಿರತಕ್ಕ ಆತ್ಮನೇ ಬ್ರಹ್ಮ. ಹಾಗಂತ ಹೇಳಿದ ಕೂಡಲೇ ಜನರಿಗೆ ಭಯ, ಬೇಡಪ್ಪ ವೇದಾಂತವೇ ಬೇಡ, ನಾನು ಯಾಕೆ ಬ್ರಹ್ಮವಾಗಬೇಕು ಅಂತ ಅಂದ್ಬಿಡ್ತೀನಿ. ಅಂದ್ರೆ ಆ ಬ್ರಹ್ಮವಸ್ತುವಿನ ಒಂದಾನೊಂದು ಪರೋಕ್ಷ ಜ್ಞಾನ ಸಾಲದು, ಪ್ರತ್ಯಕ್ಷವಾಗಿ ಒಳಗೆ ಅದು ನಮಗೆ ಉಂಟಾಗಬೇಕು. ಇದನ್ನ ವಿಜ್ಞಾನ ಅಂತ ಕರೀತೀವಿ. ಜ್ಞಾನ ವಿಜ್ಞಾನ. ಈಗ ನಾವು ಓದ್ತಾ ಇರೋ ಅಧ್ಯಾಯಕ್ಕೆ ಹೆಸರೇನೋ ಜ್ಞಾನ ವಿಜ್ಞಾನ ಯೋಗ. ಜ್ಞಾನವನ್ನೇನೋ ಪರಮಾತ್ಮ ಅರ್ಜುನನಿಗೆ ಶಬ್ದ ರೂಪದಿಂದ ಉಪದೇಶ ಮಾಡ್ತಾ ಇದ್ದಾನೆ, ಅರ್ಜುನನು ಕೇಳ್ತಾ ಇದ್ದಾನೆ. ಅದು ವಿಜ್ಞಾನವಾಗಿ ಪರಿಣಮಿಸಬೇಕಾದ್ರೆ ಏನ್ ಮಾಡಬೇಕು? ಅನುಭವ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ 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 ಅನುಸಂಧಾನ ಮಾಡಬೇಕು. ವೇದಾಂತದ ಗುಟ್ಟೆ ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಅಂತಾರೆ ಜ್ಞಾನಿಗಳು. ಮತ್ತೆ ಮತ್ತೆ ಆ ವಸ್ತುವನ್ನೇ, ಆ ತತ್ವವನ್ನೇ, ಕೇಳಿದ್ದನ್ನೇ ಇನ್ನೊಮ್ಮೆ ಚಿಂತನೆ ಮಾಡ್ತಾ ಇರಬೇಕು. ಉಪನ್ಯಾಸ ಕೇಳಿದ್ದು ಮುಗಿದೋಯ್ತು ಅಂತ ನಾನು ಹೇಳಿದ್ದಾಯ್ತು, ನೀನು ಕೇಳಿದ್ದಾಯ್ತು, ಎರಡು ಅಲ್ಲೇ ಬಿಟ್ಬಿಟ್ರೆ ಏನ್ ಮಾಡೋದು? ಆಗ್ಬಾರ್ದು. ಏನ್ ಹೇಳಿದ್ರು, ಏನ್ ಅರ್ಥ ಆಯ್ತು, ಏನಾಗಿಲ್ಲ, ಹಾಗಂದ್ರೆ ಏನು? ಹೀಗೋದಕ್ಕೆ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇರ್ಬೇಕು. ಈ ಪ್ರಾಣಿಗಳೇನು ಮಾಡ್ತವೆ, ಅದರಲ್ಲೂ ಹಸು ಎಮ್ಮೆ ಇಂಥವು ಹಗಲೆಲ್ಲ ಬೆಳಕಿರುತ್ತೆ ನೋಡಿ, ಆ ಬೆಳಕಿನಲ್ಲಿ ಮೇಯ್ದು ಬಿಡ್ತವೆ. ಮೇಯುವಾಗ ಹಾಗಾಗಿ ನುಂಗ್ಬಿಟ್ಟಿರ್ತವೆ. ಅದಕ್ಕೆ ಅಗಿದ ಕೂತ್ಕೊಂಡ್ರೆ ಹೊಟ್ಟೆ ಭರ್ತಿ ಮಾಡ್ಕೊಂಡು ರಾತ್ರಿ ಮಲಗಿದಾಗ ಮೆಲುಕು ಹಾಕ್ತಾ ಬಾಯಿ ಆಡಿಸ್ತಾ ಇರುತ್ತೆ. ಏನು ತಿಂತಾ ಇಲ್ವಲ್ಲ, ಬಾಯಿ ಆಡಿಸುತ್ತಲ್ಲ ಅಂದ್ರೆ ದೇವರೊಂದು ಶಕ್ತಿ ಕೊಟ್ಟಿದ್ದಾನೆ. ಒಳಗೆ ಹೋದದ್ದನ್ನು ಮತ್ತೆ ಹೊರಗೆ ತಗೊಂಡು ಅಗಿಯುವಂಥ ಶಕ್ತಿ. ಪರವಾಗಿಲ್ಲ, ನಮಗದಿಲ್ಲ, ಒಳಗೆ ಹೋಗ್ಬಿಟ್ರೆ ಹೋಗೇ ಬಿಡುತ್ತೆ. ಪ್ರಾಣಿಗಳಿಗೆ ನೋಡಿ ಕೊಟ್ಟಿದ್ದಾನೆ. ರಾತ್ರಿ ನೀವು ನೋಡಿ ಆ ಮಲಗಿದ್ರೆ ಹಸುಗಳು ಅಥವಾ ಎತ್ತು ನೋಡಿ ಮೆಲುಕು ಹಾಕ್ತಾ ನಮ್ ಗುರುಗಳು ಹೇಳೋದು ಉದಾಹರಣೆ. ಹಾಗೆ ವೇದಾಂತ ಕೇಳಾಯ್ತಲ್ಲ, ಮೆಲುಕು ಹಾಕ್ಬೇಕು. ಇವಾಗ ಏನ್ ಹೇಳಿದ್ರು, ನೆನ್ನೆ ಏನ್ ಹೇಳಿದ್ರು, ಇವತ್ತೇನಂದ್ರು, ಇದಕ್ಕೆ ಕಲಿಕೊಂತೆ. ಹೀಗೆ ಅದಕ್ಕೆ ಮನಸ್ಸಿನಲ್ಲಿ ಯಾರು ಚಿಂತನೆ ಮಾಡ್ತಾರೋ ಅದು ನಿಜವಾದಂತಹ ಸಾಧನೆ ಅಂತ. ವೇದಾಂತ ಸಾಧನೆ ನೀನೆಲ್ಲ ಬಿಟ್ಬಿಟ್ಟು ವಿವೇಕ ವೈರಾಗ್ಯ ಅಂತ ಬಾಯಲ್ಲಿ ಹೇಳ್ಕೊಂಡು ಮನೆ ಮಠ ಬಿಟ್ಟು ಹೋದ್ರೆ ವೇದಾಂತ ಬರೋಲ್ಲ.
ಅಂತಃಕರಣಕ್ಕೆ ಅದು ಮುಟ್ಟಬೇಕಲ್ಲಪ್ಪ, ಅದಕ್ಕಾಗಿಯೇ ಸಾಧನ. ಇದನ್ನೇ ವೇದಾಂತದಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಇದು ಮಾಡಿ. ಆ 3 ಆದ ಮೇಲೆ ಯಾವ ನಿಷ್ಕೃಷ್ಟವಾದ ಜ್ಞಾನ ನಿಲ್ಲುತ್ತೋ ಇನ್ನದು ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ. ಒಂದು ರೈಲಿಂದ ಮದ್ರಾಸರು ಹೋಗ್ಬೇಕು ಅಂತಿದೆ, ಮಧ್ಯ ಸ್ಟೇಷನ್ ನಿಲ್ಲುತ್ತೆ. ಈಗ ಮದ್ರಾಸ್ ಹೋಗ್ಬಿಟ್ರೆ ಏನಾಗುತ್ತೆ, ಕಂಪ್ಲೀಟ್ ಅಂತ ಮತ್ತೆ ಅಲ್ಲಿಂದ ಇನ್ನೆಲ್ಲಿ ಹೋಗಿ ಎಲ್ಲೂ ಹೋಗಲ್ಲ ಸ್ವಾಮಿ ಹೇಳಿದ್ಬಿಡಿ ಹಿಂಗ್ಬಿಡ್ತಾರೆ. ಹಾಗೆ ನಮ್ಮ ಒಂದೊಂದು ಚಿಂತನೆ ವಿಚಾರ ಮಾಡ್ತಾ ಮಾಡ್ತಾ ಆ ಬ್ರಹ್ಮಸ್ವರೂಪದವರಿಗೆ ಹೋಗಿ ಅಲ್ಲಿ ನೆಲೆ ನಿಂತು ಬಿಡಬೇಕು. ಇದನ್ನೇ ವೇದಾಂತದಲ್ಲಿ ತತ್ವಜ್ಞಾನ ಅಂತ. ಆ ಜ್ಞಾನವನ್ನು ಪಡೆದವನಿಗೆ ಏನ್ ಹೆಸರು? ಸ್ಥಿತ ಪ್ರಜ್ಞ ಅಂತ 2ನೇ ಅಧ್ಯಾಯದಲ್ಲಿ ಭಗವಂತ ಆ ಸ್ಥಿತ ಪ್ರಜ್ಞನ ಲಕ್ಷಣಗಳನ್ನು ಕೊಟ್ಟು ಅವನೇ ನಿಜವಾದಂತಹ ಜ್ಞಾನಿ. ನೋಡಿ, ಇಷ್ಟು ವೇದಾಂತದ ಒಂದೊಂದು ವಿಸ್ತಾರ ಅಂತ. ಎಲ್ಲಾ ಶಾಸ್ತ್ರನೋ ಅಥವಾ ಯಾವುದೋ ಓದೋದಲ್ಲಪ್ಪ, ಇದೀಗ ಅನುಭವ ಬಿಡಬೇಕು ಅಂತಾರೆ. ಇದಕ್ಕೆ ಮುಖ್ಯವಾದಂತಹ ಒಂದೊಂದು ಮೂಲವಾದಂತಹ ಪ್ರಯತ್ನ ಬೇಕು. ನಿರಂತರವಾಗಿ ಪ್ರಯತ್ನ ಮಾಡು. ಅದಕ್ಕೆ ಜ್ಞಾನಿಗಳು ಆಸಕ್ತೇ ಆಮೃತೇ ಕಾಲಂ ನಯೇ ವೇದಾಂತ ಚಿಂತೆಯ. ಮನುಷ್ಯ ಬೆಳಗ್ಗೆ ಎದ್ದಾಗಿನಿಂದ ಮಲ್ಕೊಳ್ಳೋವರೆಗೆ, ಹಾಗೆ ಹುಟ್ಟಿದಾಗಿನಿಂದ ಎಷ್ಟು ದಿನ ಬದುಕಿರ್ತಾನೋ ಬದುಕಿರೋವರೆಗೆ ವೇದಾಂತವನ್ನೇ ಚಿಂತನೆ ಮಾಡಬೇಕು. ಆದ್ದರಿಂದ ಈ ವಿದ್ಯೆ ಅತ್ಯಂತ ಮಿಗಿಲಾದದ್ದು. ಅಧ್ಯಾತ್ಮ ವಿದ್ಯಾ ವಿಜ್ಞಾನ. ಇಂಥ ವಿದ್ಯೆ ಯಾವನಿಗೆ ಅಳವಟ್ಟಿದೆಯೋ ಅವನನ್ನೇನಂತಾರೆ? ಜ್ಞಾನಿ ಅಂತ. ಭಗವಂತ ಆ ವಿಷಯ ಹೇಳ್ತಾ ಇದೆ ಈ ಜ್ಞಾನ ವಿಜ್ಞಾನ ಯೋಗದ ಅಧ್ಯಾಯದಲ್ಲಿ. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಜ್ಞಾನ, ವಿಜ್ಞಾನ ಅಂದ್ರೆ ಅನುಭವ. ಅದನ್ನು ಹೇಳ್ತಾ ಹೇಳ್ತಾ ಹೇಗೆ ಈ ಒಂದು ವಿಜ್ಞಾನವನ್ನ ನಾವು ಅಳವಡಿಸಿಕೊಳ್ಳೋದು ಅಂದ್ರೆ ಏನ್ ಕಷ್ಟ ಇಲ್ಲಪ್ಪ. ನೀ ಏನ್ ನೋಡ್ತೀಯೋ, ಕೇಳ್ತೀಯೋ, ಮುಟ್ತೀಯೋ, ಮೂಸ್ತೀಯೋ ಎಲ್ಲವೂ ಏನಾಗಿದೆ? ಪರಬ್ರಹ್ಮನೇ ಆಗಿದೆ ಅಂತ. ಪರಮಾತ್ಮನ ಪ್ರಕೃತಿ ಇದು. ಇದರಲ್ಲಿ ಇಂತಿಂತಹದ್ದು ಬಿಡಿಸೆ ಆ ಪ್ರಕೃತಿಯನ್ನು ಹೇಳುವಾಗ ಜೀವಭೂತವಾದ ಪ್ರಕೃತಿ ಮತ್ತು ಜಡವಾದ ಪ್ರಕೃತಿ ಎರಡಕ್ಕೂ ನಾನೇ ಆಧಾರ. ಈ ತತ್ವಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಇದುವರೆಗೆ ಭಗವಂತ ಹೇಳಿ ಈ ಕೊನೆಯಂತಾನೆ ಯಾರು ಈ ತತ್ವಜ್ಞಾನದಲ್ಲೇ ನೆಲೆ ನಿಂತಿದ್ದಾನೆಯೋ ಆ ಜ್ಞಾನಿ ಅಂದ್ರು ನಾನು ಅಂದ್ರು ಒಂದೇ. ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ. ಈಗ ಮುಂದಕ್ಕೆ ಹೋಗೋಣ. ಜ್ಞಾನಿ ಪುನರಪಿಸ್ತೂಯತೆ. ನೋಡಿ, ಇವರಿಗೆ ಏನು ವಿವರಣೆ ಕೊಟ್ಟುವ ಅಂಥ ಅನುಭವಪೂರ್ಣವಾದಂತಹ ತತ್ವಜ್ಞಾನದಲ್ಲಿ ನೆಲೆ ನಿಂತಿರತಕ್ಕಂತಹ ಜ್ಞಾನಿಯನ್ನ ಪುನರಪಿಸ್ತೂಯತೆ, ಮತ್ತೊಮ್ಮೆ ಆ ಜ್ಞಾನಿಯನ್ನು ಹೊಗಳ್ತಾರೆ. ಹೊಗಳೋ ಉದ್ದೇಶವೇನು? ಪ್ರತಿಯೊಬ್ಬರೂ ಅದನ್ನ ಅದೇ ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಶ್ಲೋಕವೇನು ಬಹಳ ಸರಳವಾಗಿದೆ. ಈಗ ಭಾಷ್ಯಕಾರರ ಅರ್ಥವನ್ನ ಅನುಸರಿಸಿ ವಿಚಾರ ಮಾಡೋಣ. ಬಹುನಾಂ ಜನ್ಮನಾಮಂತೆ. ಎಷ್ಟೋ ಸಲ ಅರ್ಥ ಮಾಡುವಾಗ ನಮ್ಮ ಗುರುಗಳು ಹೇಳೋದು, ಇನ್ನೇನೋ ಜ್ಞಾನ ಪ್ರಯತ್ನ ಮಾಡಬೇಕಾಗಿಲ್ಲ. ಭಗವಂತ ಏನು ಹೇಳಿದಾನೆ? 100 ಜನ್ಮಗಳು ಬಂದ್ಬಿಟ್ರೆ ಅದರ ಕೊನೆಯೊಳಗೆ ಜ್ಞಾನ ಆಗಿ ಹೋಗುತ್ತೆ ಅಂತ. ಈಗ ನಾವು ಎಷ್ಟು ಜನ್ಮ ಬಂದಿದೆಯೋ ಯಾರಿಗ್ ಗೊತ್ತು ಅಲ್ವೇ? ಹಾಗಾದ್ರೆ ನಮಗೆ ಜ್ಞಾನ ಆಗಿಲ್ಲ ಅಂದ್ರೆ ಹಾಗಲ್ಲ ಅರ್ಥ. ಭಗವದ್ಗೀತೆ ಶ್ಲೋಕದಲ್ಲಿ ಬಹುನಾಂ ಜನ್ಮನಾಮ್ ಅಂತಿದ್ರು. ಭಾಷ್ಯ ಓದಿ ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣಾಂ ಅಂತೆ. ನೀವು ಆ ಹಿಂದಿನ ಜನ್ಮಗಳಲ್ಲೆಲ್ಲ ಜ್ಞಾನಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿರಬೇಕು ಅಂತ. ಹಾಗೆ ಪ್ರಯತ್ನ ಮಾಡಿದ್ರೆ ಎಷ್ಟೆಷ್ಟು ಜನ್ಮದಲ್ಲಿ ನೀವು ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಿರ್ತೀರೋ ಅದೆಲ್ಲವೂ ಚೆನ್ನಾಗಿ ಸಂಸ್ಕಾರವಾಗಿ ನೆಲೆ ನಿಂತಾಗ ಜ್ಞಾನವುಳ್ಳ ಉಂಟಾಗುತ್ತದೆ. ಅಂದ ಮೇಲೆ ಮನುಷ್ಯ ಜನ್ಮ ಬರೋ ವೇಳೆಗೇನೆ ಎಷ್ಟೋ ಜನ್ಮಗಳ ಕಳೆದೋಗ್ಬಿಟ್ಟಿದೆ. ಆದ್ರಿಂದ ದೇವರನ್ನ ಕೇಳಬಹುದು, ನೋಡಪ್ಪ ಹಿಂದೆ ಎಷ್ಟೋ ಜನ್ಮ ಆಗ್ಲೇ ಪಾಸ್ ಮಾಡಿದೀನಿ, ಆದ್ರಿಂದ ನನಗೆ ಜ್ಞಾನ ಯಾಕೆ ಬರಲಿಲ್ಲ ಅಂದ್ರೆ, ಅಪ್ಪ ಆ ಜನ್ಮಗಳಲ್ಲಿ ಏನ್ ಸಾಧನೆ ಮಾಡಿದೀಯಾ ಅಂತ ಹೇಳಿ. ಅಲ್ಲೇ ವ್ಯವಹಾರಗಳು ಕೂಡ ಹಾಗೆ
ಪ್ರಮೋಷನ್ ಬಂತು, ಇದು ಬಂತು, ದೊಡ್ಡ ಹೈಯರ್ ಆಫೀಸರ್ ಆದ್ರು, IAS ಅಂದ್ರೆ ಅವನು ಒಂದೇ ಬಾರಿಗಾಗಿರ್ತಾನೆಯೇ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಪ್ರಮೋಷನ್ ತಗೊಂಡು ಎಲ್ಲ ಆಮೇಲೆ ಅವ್ನು ಕರ್ಕೊಂಡು ಮುಖಾನೇ ಕೂರಿಸ್ತಾನೆ. ಹೌದಾ? ಹಾಗೆಯೇ ವೇದಾಂತಕ್ಕೂ ಕೂಡ ಜ್ಞಾನಕ್ಕಾಗಿಯೇ ಪ್ರಯತ್ನ ಮಾಡಿರತಕ್ಕಂಥ ಜನ್ಮಗಳು ಕಳೆದಾಗ ಹಾಗಂತ ನಾವು ಬೇಜಾರು ಮಾಡಿಕೊಂಡು ಅಯ್ಯೋ ಯಾವ ಜನ್ಮದಲ್ಲಿ ಜ್ಞಾನ ಆಗುತ್ತೇನೋ ಈಗಿನಿಂದ ಯಾಕೆ ಕಷ್ಟಪಡೋದು ಅಂತ ಹಾಗಲ್ಲ ಅಂತ ಆ ಥರ ಒಂದು ಬೇಸರ ಬಿಟ್ಕೋಬಾರದು. ಯಾವುದಕ್ಕೂ ಅಷ್ಟೇ ಉತ್ಸಾಹ ಇರಬೇಕು, ಕ್ರಿಯೆ ಇರಬೇಕು. ಕ್ರಿಯಾಸಿದ್ಧಿ ಸತ್ವೇ ವಸತಿ ಮಹತಾಂ ನೋಪಕರಣೆ ಅಂತ ಕ್ರಿಯಾಸಿದ್ಧಿ ಅಂದ್ರೇನು? ಸ್ವಲ್ಪವೂ ಬೇಸರವಿಲ್ಲದೆ ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು ಅಂತ. ಮನೆಯಲ್ಲಿ ತಾಯಿ ಇದ್ರೆ ಒಂದು ಚಿಕ್ಕ ಮಗುವನ ಅದೆಷ್ಟು ಹಠ ಮಾಡಲಿ ಬೈಲಿ, ಎಷ್ಟೋ ಸಲ ಅಮ್ಮನಿಗೆ ಹೊಡೆಯುತ್ತೆ, ಏನು ಆಯ್ತು ಒಂದು ಮನಸ್ಸು ನನ್ನ ಮಗುವನ್ನು ಪ್ರೇಮದಿಂದ ಹೇಗೆ ಅದನ್ನ ಸಾಕಿ ದೊಡ್ಡವನನ್ನಾಗಿ ಮಾಡ್ತಾರೋ ಅವಳಿಗೆ ಯಾವಾಗ ಆನಂದ, ಮಗ ದೊಡ್ಡವನಾದ ಅಷ್ಟೇ. ಏನೇನು ಅವಳ ಮನಸ್ಸಿನಲ್ಲೇ ಆ ಮಗ ನನಗೆ ಅದು ಮಾಡಲಿ ಇದು ಮಾಡಲಿ ಅನ್ನೋ ಭಾವನೆ ಇರೋದಿಲ್ಲ. ಮತ್ತಷ್ಟೆಲ್ಲ ಯಾಕೆ ಅನುಭವಿಸ್ತಾಳೆ ಅಂದ್ರೆ ಅವಳ ಪ್ರೇಮ ಮುಖ್ಯ. ಹಾಗೆ ಪರಮಾತ್ಮನ ಮೇಲೆ ಪ್ರೇಮ ಮಾಡಿ ಅದೇ ಭಕ್ತಿ. ಆ ಭಕ್ತಿಯನ್ನಿಟ್ಟುಕೊಂಡು ವಿಚಾರ ಮಾಡಿದಾಗ ಈ ಯಾವ ಕರ್ಮಗಳೆಲ್ಲ ಸಮಯಬೇಕು. ಈ ಕರ್ಮಕ್ಕೋಸ್ಕರೇ ಜನ್ಮ ಹುಟ್ಟುವುದು. ಆದ್ರಿಂದ ಪರಮಾತ್ಮ ಹೇಳಿದ್ದಾನೆ, ಜ್ಞಾನ ಬರಬೇಕಾದ್ರೆ ಅತ್ಯಂತ ಪರಿಶುದ್ಧವಾದ ಅಂತಃಕರಣ ಇದೆ. ಸತ್ವಶುದ್ಧಿ ಅಂತ ಶಂಕರಾಚಾರ್ಯ ಕರೀತಾರೆ. ಆ ಅಂತಃಕರಣ ಶುದ್ಧಿ ಎಷ್ಟೆಷ್ಟರ ಮಟ್ಟಿಗೆ ಪ್ರಬಲವಾಗಿರುತ್ತೋ ಅಷ್ಟೆಷ್ಟರ ಮಟ್ಟಿಗೆ ಜ್ಞಾನ ಆಗುತ್ತೆ. ಯಥಾದರ್ಶತಲೆ ಪ್ರಖ್ಯೆ ಪಶ್ಯತ್ಯಾತ್ಮಾನಂ ಆತ್ಮನಿ ಅಂತ ಒಂದು ಮಾತನ್ನು ಬರೆದ್ದಾರೆ. ಏನರ್ಥ? ಮುಖ ನೋಡ್ಕೋಬೇಕು ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೋಬೇಕು. ಆ ಕನ್ನಡಿ ತಗೊಂಡು ಎಷ್ಟೋ ವರ್ಷ ಆಗಿತ್ತು, ಅದಕ್ಕೆಲ್ಲ ಕಮ್ಮು ಹಿಡಿದು ಹೋಗಿದ್ರೆ ಅದ್ರ ಮುಂದೆ ನಿಂತ್ಕೊಂಡ್ರು ಒಂದೇ, ಬಿಟ್ಟರು ಒಂದೇ, ಸರಿಯಾಗಿ ಕಾಣದೇ ಇರಬಹುದು. ಹಾಗೆ ನಮ್ಮ ಮನಸ್ಸು ಕನ್ನಡಿ ಇದ್ದ ಹಾಗೆ ಅದೇನಾಗಿದೆ, ಪಾದರಸ ಎಲ್ಲ ಹೋಗ್ಬಿಟ್ಟು ಏನ್ ಕಪ್ಪಾಗ್ಬಿಟ್ಟಿದೆಯೋ ಇಲ್ಲ ಶುದ್ಧವಾಗಿದೆಯೋ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಮುಖ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಏನಿಲ್ಲ, ಕನ್ನಡಿಯಿಂದಲೇ ಏನ್ ಮಾಡ್ಬೇಕು. ಅದನ್ನು ಎಷ್ಟೆಷ್ಟು ನೀವು ಸ್ವಚ್ಛ ಮಾಡ್ತೀರೋ ಅಷ್ಟೆಷ್ಟು ಮಟ್ಟಿಗೆ ನಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣುತ್ತದೆ ಅನ್ನೋ ಹಾಗೆ ನಮ್ಮ ಅಂತಃಕರಣ ಎಷ್ಟರ ಮಟ್ಟಿಗೆ ಶುದ್ಧವಾಗುತ್ತದೆಯೋ ಅಷ್ಟರ ಮಟ್ಟಿಗೆ ಅದನ್ನೇ ಇಲ್ಲಿ ಹೇಳ್ತಾರೆ. ಪೂರ್ಣವಾಗಿ ಅಂತಃಕರಣ ಶುದ್ಧಿಯಾಗಿದ್ರೆ ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣ ಅಂತೆ ಅಂದ್ರೆ ಏನು? ಜ್ಞಾನಕ್ಕಾಗಿಯೇ ಪ್ರಯತ್ನ ಮಾಡಿರತಕ್ಕಂಥ ಜನ್ಮಗಳು ಕಳೆದು ಹೋದಾಗ ಜ್ಞಾನವಾನ್ ಪ್ರಾಪ್ತ ಪರಿಪಾಕ ಜ್ಞಾನ ಮಾಂ ವಾಸುದೇವಂ ಪ್ರತ್ಯಗಾತ್ಮಾನಂ ಪ್ರಪದ್ಯತೆ. ಬಹಳ ಚೆನ್ನಾಗಿ ಬರೀತಾರೆ ಮಾತು. ಹೀಗೆ ಜ್ಞಾನಕ್ಕೋಸ್ಕರವಾಗಿಯೇ ಶ್ರಮಿಸಿರತಕ್ಕಂಥ ಎಲ್ಲಾ ದೇಹಗಳು ಅಂತ ಇಂಥ ಜನ್ಮಗಳು ಬಂದ್ರೆ ಒಂದು ವೇಳೆ ನಮಗೇನೋ ಬೇಜಾರಾಗಲ್ಲ. ಯಾಕೆ? ಪ್ರೋಗ್ರೆಸ್ ಆಗ್ತಾ ಹೋಗ್ತಾ 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 ಹೇಗಾಗತ್ತೆ ಅಂದ್ರೆ ಮೆಲ್ಲಗೆ ಶಾಂತೋ ದಾಂತಹ ಉಪರತಃ ತಿತಿಕ್ಷು ಅಂತ ಬೃಹದಾರಣ್ಯಕದಲ್ಲಿ ಬರೀತಾರೆ. ಇದನ್ನೆಲ್ಲ ಅಂತರಂಗ ಸಾಧನ ಅಂತಾರೆ. ವೇದಾಂತವನ್ನು ವಿಚಾರ ಮಾಡ್ತಾ ಮಾಡ್ತಾ ಪರಿವರ್ತನೆ ಹೇಗಾಗಬೇಕು ಅಂದ್ರೆ ಮನಸ್ಸು ಸಮಾಧಾನವಾಗಿರಬೇಕು, ಇಂದ್ರಿಯಗಳೆಲ್ಲ ಹತೋಟಿಗಿರಬೇಕು. ಉಪರತಿ ಅಂದ್ರೆ ಮೆಲ್ಲಗೆ ಪ್ರಾಪಂಚಿಕವಾದ ವಿಷಯ ವಾಸನೆಗಳಿಂದ ಹಿಮ್ಮೆಟ್ಟಬೇಕು. ತಿತಿಕ್ಷ ಅಂದ್ರೆ ಸುಖ ದುಃಖ ರಾಗ ದ್ವೇಷ ಶೀತ ಉಷ್ಣ ಏನ್ ಬಂದ್ರು ತಡ್ಕೊಳ್ಳೋ ಶಕ್ತಿ ಇರಬೇಕು. ಸಮಾಹಿತ ಅಂತ ಮನಸ್ಸು ಏಕಾಗ್ರವಾಗಿ ನೆನನಿಲ್ಲುವಂತಹ ಒಂದು ಶಕ್ತಿಯನ್ನ ಪಡೆದಿರಬೇಕು. ಇಷ್ಟಿದ್ರೆ ಆತ್ಮನ್ಯೇವ ಆತ್ಮಾನಂ ಪಶ್ಯೇ, ತಾನೇ ತನ್ನೊಳಗೆ ತನ್ನ ಆತ್ಮನ ಕಂಡುಕೊಳ್ಳೋದು. ಆತ್ಮನ ಕಂಡಕ್ಕೆ ಎಲ್ಲೂ ಹೋಗ್ಬೇಕಾಗಿ ಕಾಶಿ ವಿಶ್ವೇಶ್ವರನ್ ನೋಡಿ ಕಾಶಿ ಯಾತ್ರೆ ಹೋಗ್ಬೇಕು. ವೇದಾಂತದಲ್ಲಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲಿದ್ದಾನೆ ವಿಶ್ವೇಶ್ವರ? ವಿಶ್ವ ಅಂದ್ರೆ ಜಗತ್ತು, ಎಲ್ಲೆಲ್ಲೂ ಇದ್ದಾನೆ. ಎಲ್ರು ಬೇಕೋ ಯಾರಲ್ಲಿ ಬೇಕಾದ್ರೂ ಆ ಪರಮಾತ್ಮನ ನೋಡಬಹುದು. ಜ್ಞಾನಿ ಸ್ವಭಾವೇ ಹಾಗೆ. ಒಂದು ಹಿಂದೆ ಬಂತಲ್ಲ, ಶನಿಚೈವ ಸುಪಾಕೇಶ ಪಂಡಿತಾ ಸಮ ಅಂದ್ರೆ ಬ್ರಹ್ಮ ಅಂತ. ಹೀಗೆ ಈ ರೀತಿಯಾದಂತಹ ಯಾವ ವಸುದೇವ ಸರ್ವಂ ಎಂಬ ಪರಮಾರ್ಥ ತತ್ವಜ್ಞಾನ ಉಂಟಾಗಬೇಕಾದ್ರೆ ಏವಂ ಸರ್ವಾತ್ಮಾನಂ ಮಾಂ ನಾರಾಯಣಂ ಪ್ರತಿಪದ್ಯತೆ. ಸರ್ವಾತ್ಮ ಅನ್ನೋ ಶಬ್ದಕ್ಕೆ ಬಹಳ ಬೆಲೆ. ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದೇ ಇದ್ದಾನೆ ಭಗವಂತ ಅಂತ. ಆದ್ರಿಂದ ಅವನು ಹುಡುಕಬೇಕಾದ್ದಿಲ್ಲ, ದೃಷ್ಟಿ ಬದಲಾವಣೆ ಆಗ್ಬೇಕು. ಏನ್ ಬದಲಾವಣೆ?
ಆ ಪದಾರ್ಥ ಹಾಗೆ ಹೀಗೆ ಅನ್ನೋದನ್ನು ಬಿಟ್ಟು ಅದರಲ್ಲೂ ಪರಬ್ರಹ್ಮ ಇದರಲ್ಲೂ ಪರಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ ಎಲ್ಲವೂ ಪರಬ್ರಹ್ಮವೇ ಎಂಬತಕ್ಕಂಥ ಒಂದು ನಿಜವಾದ ಅಂತಃಕರಣದ ವೃತ್ತಿ ಉಂಟಾದರೆ ಇದು ನಾರಾಯಣಂ ಪ್ರತಿಪದ್ಯತೆ. ಹೀಗೆ ನಾರಾಯಣನ ಶಬ್ದಕ್ಕೆ ಅದರ್ಥ ಅಂದ್ರೇನು? ಸಮಸ್ತ ವಸ್ತುಗಳಲ್ಲಿಯೂ ಅಂತರ್ಯಾಮಿಯಾಗಿರ್ತಕ್ಕವನೇ ನಾರಾಯಣ. ಅಂಥ ನಾರಾಯಣನಾದ ನನ್ನನ್ನ ಪ್ರತಿಪದ್ಯತೆ ಪಡೆಯುತ್ತಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವ ಸರ್ವಮಿತಿ ಅದು ಹಿಂದಕ್ಕೆ. ಜ್ಞಾನವಾನ್ ಅಂದ್ರೆ ಜ್ಞಾನ ಪಡೆಯುತ್ತಾನೆ. ಎಂಥ ಜ್ಞಾನ? ವಾಸುದೇವನೇ ಎಲ್ಲವೂ ಎಂಬತಕ್ಕಂಥ ಜ್ಞಾನ. ವಾಸುದೇವನ ಶಬ್ದಕ್ಕೆ ಅರ್ಥ ಆಗಿದೆ. ವಸುದೇವರ ಮಗ ಅಂತ ಕಥೆ ಪ್ರಕಾರ ಅರ್ಥ. ವೇದಾಂತದ ಪ್ರಕಾರ ವಾಸನಾದ್ವಾಸುದೇವಸ್ಯ ವಾಸಿತಂ ಭವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಯಾರೋ ಮಹನೀಯರದನ್ನ ಸಂಧ್ಯಾವನೆ ಮಂತ್ರದಲ್ಲಿ ಸೇರಿಸಿದ್ದಾರೆ. ಸಂಧ್ಯಾವನೆ ಮಾಡುವಾಗ ಶ್ಲೋಕ ಹೇಳ್ತೀವಿ ನಾವು. ಎಂಥ ಮಾತು ನೋಡಿ. ಅಂದ್ರೇನು? ವಾಸ ಅಂದ್ರೆ ನಿವಾಸ ಅಂತ, ಎಲ್ಲೆಲ್ಲಿಯೂ ಇರುವನು ಅಂತ. ವಾಸನಾದ್ ವಾಸುದೇವ ಅಂತ ಯಾಕೆ ಹೆಸರುವಂತ? ಇದು ಆಧ್ಯಾತ್ಮಿಕವಾದ ಅರ್ಥ. ಕಥೆ ಪ್ರಕಾರ ಅರ್ಥ ಏನು? ವಸುದೇವನ ಮಗ ಅಂತ. ಅದು ಸಾಮಾನ್ಯ. ವಿಶೇಷಾರ್ಥ ಏನು? ಸರ್ವಭೂತಗಳಲ್ಲಿಯೂ ಇರತಕ್ಕಂಥ ಈ ಆತ್ಮನಾದ್ರಿಂದ ಇವನನ್ನ ವಾಸುದೇವ ಅಂತ ಕರೀತಾರೆ ನೋಡಿ. ಆ ಭಗವದ್ಗೀತೆಯಲ್ಲಿ ಈ ಮಾತು ಹೇಳ್ತಾರೆ, ವಾಸುದೇವ ಸರ್ವಂ ಅಂತ. ಎಂಥ ಮಾತು! ವಾಸುದೇವನೇ ಎಲ್ಲವೂ ಅಂತ. ಆ ಎಲ್ಲವೂ ಅನ್ನೋದನ್ನು ಅಳಿಸಿ ಹಾಕಿ ಏನು ಉಳಿಯಬೇಕು? ವಾಸುದೇವ. ಏನು ಕಂಡ್ರು ವಾಸುದೇವ ಅಂದ್ರೆ ಹಾಗಂತ ಜಪ ಮಾಡೋದಲ್ಲ. ನಮ್ಮ ದೃಷ್ಟಿಯಲ್ಲಿ, ನಮ್ಮ ಅಂತಃಕರಣದಲ್ಲಿ ಅದು ಬರಬೇಕು ಅಂತ. ಏನೇ ಆಗಲಿ ವೇದಾಂತ ಅಥವಾ ಅಧ್ಯಾತ್ಮ ವಿದ್ಯೆ ಅನ್ನೋದು ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಹೆಚ್ಚಿನ ಒಂದಾನೊಂದು ಶಿಸ್ತು ಕಲಿಸಿ ಅದನ್ನ ಟ್ರೈನಿಂಗ್ ಮಾಡಬೇಕೇ ಹೊರತು ಬರೀ ಶಬ್ದಗಳಿಂದ ಮಾತಿನಿಂದ ಉಪಯೋಗವಾಗುವುದು ಇರಲಿ. ನಿಜ ಏನಾಯ್ತು? ಭಗವಂತ ಹೇಳೋದು ಹೀಗೆ ನೋಡಪ್ಪ, ಒಂದೇ ಜನ್ಮದಲ್ಲಿ ಆಗದೆ ಇದ್ರು ಯೋಚನೆ ಮಾಡಬೇಡ. ಎಷ್ಟು ಜನ್ಮಗಳ ಗುರಿ ಮಾತ್ರ ವಾಸುದೇವನನ್ನು ತಿಳ್ಕೋಬೇಕು ಅಂತಿದ್ರೆ ಯಾಕೆ? ಜನ್ಮಗಳ ಬಗ್ಗೆ ನಮಗೆ ಯಾಕೆ ಭಯ ಅಂತ ದೇವರು ಕೇಳೋದು. ಕಾರಣ ಏನು? ಪ್ರತಿಯೊಬ್ಬ ಜೀವನು ಒಂದು ದೇಹ ಬಿಡ್ತಾನೆ, ಇನ್ನೊಂದು ದೇಹಕ್ಕೆ ಬಂದೇ ಬರ್ತಾನೆ. ಅಂದ್ರೆ ಜಾತಸ್ಯೇ ಧ್ರುವಂ ಜನ್ಮ ಅಯ್ಯವಾಯ್ತು. ಯೋಚನೆ ಮಾಡೋದೇನು? ಈ ದೇಹ ಹೋಯ್ತು ಅಂದ್ರೆ ಇನ್ನೊಂದು ದೇಹ ಬರುತ್ತೆ. ನಿರಂತರವಾಗಿ ಹೀಗೇನೆ ಅದೇನು ಎಷ್ಟೋ ಕಾಲದಿಂದ. ಆದ್ರಿಂದ ಏನಾಗಿದೆ? ಎಷ್ಟು ಶರೀರ ಬಂದಿದೆಯೋ ಎಷ್ಟು ಶರೀರ ಹೋಗಿದೆಯೋ ಅಂತ ನಮಗೇನು ಗೊತ್ತು? ದೇವರು ಒಂದು ಅನುಗ್ರಹ ಮಾಡಿದ್ದಾನೆ. ಹಿಂದಿನ ಜನ್ಮದ ಏನು ನೆನಪಾಗ ಹಾಗೆ ಇದು ಒಳ್ಳೆಯದೇ ಆಯ್ತು ಅಂತ ಎಲ್ಲಾ ನೆನಪಾಗ ಶುರುವಾದರೆ ಈ ಬದುಕಿರೋರನ್ನೇ ನಾವು ಸಾಕೋಕ್ಕಾಗೋದಿಲ್ಲ. ನಾ ಹಿಂದಿನ ಜನ್ಮದಲ್ಲಿ ಮಗನಾಗಿದ್ದೆ ಪಾಲ್ ಕೊಡೋದು ಏನ್ ಗತಿ ಮಾಡೋದು? ಆಗದೆ ಇರೋದು ಅಲ್ಲಿಗೆ ಮುಗ್ದು. ಆ ಜನ್ಮ ಆಗಿಲ್ವೋ? ಆ ಜನ್ಮ ಹೊತ್ತಿ ಹಿಂದಿದ್ದು ಅಲ್ಲೇನು ಕರ್ಮ ಮಾಡಿದೀವೋ ಅದ್ರ ಫಲ ಕರ್ಮ ಫಲ ಅನ್ನೋದು ಯಾವಾಗಲೂ ಅನಾದಿ. ಇದಕ್ಕೆ ಶಂಕರಾಚಾರ್ಯ ಸಂಸಾರವನ್ನ ಅನಾದಿ. ಸಂಸಾರ ಅಂದ್ರೆ ಏನು? ಬೀಜ ವೃಕ್ಷ ಓ ಅಲ್ಲವೇ? ಇದೇ ಪುನರಭಿಜನಂ ಆದ್ದರಿಂದ ಬಹುನಾಮ ಜನ್ಮನಾಮ ಅನ್ನೋದಕ್ಕೆ ಅರ್ಥ ಮಾಡಿದಂತೆ ಜನ್ಮಗಳು ಬಂದಾಗಲೆಲ್ಲ ವಾಸುದೇವ ಪರಮಾತ್ಮನನ್ನೇ ಅರಿತುಕೊಳ್ಳುವಂಥ ಸಾಧನವನ್ನ ಮಾಡಿದ್ರೆ ಅವನಿಗೆ ಎಲ್ಲಾ ಪಾಪಗಳು ಎಲ್ಲ ಅಡ್ಡಿಗಳು ಹೋದಾಗ ಜ್ಞಾನವನ್ನು ಪಡೆಯುತ್ತಾನೆ. ಇದು ಕೇಳ್ಕೊಂಡು ಅಯ್ಯೋ ಹಿಂಗೆಷ್ಟು ಜನ್ಮ ಬರ್ಬೇಕೋ ಏನೋ ಯಾವ ಜ್ಞಾನ ಆಗುತ್ತೋ ಅಂತೆಲ್ಲರೂ ಉದಾಸೀನ ಮಾಡಬಾರ್ದು. ಮಾಡ್ತಾ ಇರ್ಬೇಕು. ಗಚ್ಚತ್ತಿ ಪೀರಿಕೋ ಯಾತಿ ಯೋಜನಾನಾಂ ಶತಾನ್ಯಪಿ ಅಂತಾನೆ ಒಬ್ಬ ಕವಿ. ಏನಂತ? ಒಂದು ಗರುಡ, ಇನ್ನೊಂದು ಇರುವೆ, ಎರಡು ತಗೊಳ್ತಾನೆ ಉದಾಹರಣೆ. ಈಗ ಇರುವೆಗಿಂತ ಗರುಡ ಎಷ್ಟು ಜೋರಾಗಿದ್ದಾನೆ? ಅವು ಕ್ಷಣ ಮಾತ್ರದಲ್ಲಿ ಇಲ್ಲಿಂದಲ್ಲಿ ಬೇಗ ಹಾರಿಬಿಡ್ತಾನಂತೆ. ಆದ್ರಿಂದ ಯಾವ್ದಪ್ಪ ದೊಡ್ಡದು ಅಂದ್ರೆ ಗರುಡ ಅಂದ್ಬಿಡ್ತೀವಿ. ಅದಕ್ಕೆ ಅವನು ಹೇಳ್ತಾನೆ ಹಾಗಲ್ಲ, ಗರುಡ ನಾನು ಯಾವ ಬೇಕಾದ್ರೂ ಹಾರಬಹುದು, ಎಷ್ಟು ಬೇಕಾದ್ರೂ ಶಕ್ತಿ ಇದೆ, ಯಾರನ್ನಾರು ಮೀರಿಸಬಲ್ಲೆ ಅಂತ ಕೂತಲ್ಲೇ ಕೂತಿದ್ರೆ ಅವನ್ ಗರುಡನಾಗಿ ಏನ್ ಮಾಡಕ್ಕಂತೆ? ಅದೇ ಒಂದು ಇರುವೆ
ಅಯ್ಯೋ ನಾನಿರುವೆ, ಯಾಕೆ ಸಣ್ಣ ಇರುವೆ ಆದ್ರೂ ನಿಧಾನ ಕಡಿಗ ನಡೀತಾ 100 ಮೈಲಿ ಬೇಕಾದ್ರೆ ಹೋಗುತ್ತೆ. ಯೋಜನಾನಾಂ ಶತಾನ್ಯತೆ. ಹಾಗೆ ಸಾಧಕನಾದವನು ಅಯ್ಯೋ ನನಗೇನೆ ಹಾಗನ್ಬೇಡ, ನೀನು ಗರುಡನಾಗಬೇಡ, ಇರುವೆ ಆಗ್ಬಿಡು ಪರವಾಗಿಲ್ಲ. ಯಾಕೆ ಗುರಿ ಮುಟ್ಟೆ ಮುಟ್ತಾನೆ ಅಂತ ಹೋಗ್ತಿರುತ್ತಲ್ಲ, ಅದು ಹೋಗ್ತಾ ಇರತಕ್ಕ ವಸ್ತು ತುದಿ ಮುಟ್ಟೆ ಮುಟ್ಟಲೇಬೇಕಲ್ಲ. ಯಾವತ್ತಾರ ಒಂದಿನ ತಡವಾಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ, ಮುಟ್ತಾನೆ ಎನ್ನುವ ಗುರಿ ಮುಖ್ಯ. ಹಾಗೆ ಬಹುನಾಂ ಜನ್ಮನಾಂ ಅಂತ ಹೇಳೋದಕ್ಕೆ ಅರ್ಥ. ಈಗ ನಮಗೆ ಈ ಜನ್ಮ ಬಂದಿದೆ ಅಂದ್ರೆ ಏನೋ ಪುಣ್ಯ ಮಾಡಿದ್ದೀವಿ. ಮಹಾತ್ಮರಾದಂತಹ ಗುರುಗಳು ಇಲ್ಲಿ ಸಮಾಧಿ ಇದ್ದಾರೆ, ದರ್ಶನ ಮಾಡಬೇಕು, ಏನೋ ತತ್ವ ಕೇಳಬೇಕು. ಯಾಕೆ ಬಂತು ಬಾಕಿಯವ್ರಿಗೆ ಯಾಕೆ ಬರಲ್ಲ ಅಂದ್ರೆ ಇನ್ನು ಸ್ವಲ್ಪ ತಡ ಆಗ್ಬೋದು ಅವ್ರಿಗೆ. ಇದೆಲ್ಲವೂ ಕೂಡ ಆ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕೆ ಮಾರ್ಗ. ಈ ದೃಷ್ಟಿಯಿಂದ ಆ ವಾಸುದೇವನೇ ಎಲ್ಲವೋ ಎಂಬತಕ್ಕ ಜ್ಞಾನವೋ ಅನೇಕ ಜನ್ಮಗಳ ಕೊನೆಯಲ್ಲಿ ಬಂದರೂ ಚಿಂತಿಲ್ಲ. ಎಷ್ಟು ಸಲ ಬೇಕಾದ್ರೂ ಆ ಭಗವಂತನೇ ನೀ ಇನ್ನೊಂದು ಸಲ ಹುಟ್ಟು ಅಂದ್ರೆ ಹುಟ್ಟೋಣ ಬರುವ. ಯಾಕೆ ಅವನ ಆಜ್ಞೆ ನೋಡಿ, ಅವನಪ್ಪಣೆ ಪ್ರಕಾರ ಮಾಡೋದಾದ್ರೆ ಭಗವಂತ ಹೇಳ್ದ ಕೇನಾಪಿ ದೇವೇನ, ಇಲ್ಲೊಂದು ಶ್ಲೋಕ ಕೇಳಿದ್ದು, ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಗುರುಗಳು ಹೇಳ್ತಾ ಇದ್ರು, ಇದು ದುರ್ಯೋಧನ ಹೇಳಿದ ಅಂತ. ಯಾಕೆ ಅಂತ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಏನಯ್ಯ ದುರ್ಯೋಧನ, ಇಷ್ಟರ ಮಟ್ಟಿಗೆ ನೀನು ಅಡ್ಡದಾರಿ ಹೋಗ್ತಾ ಇದೆಯಲ್ಲ, ಪಾಪ ಪಾಂಡವರನ್ನು ಕಾಡಿಗೆ ಕಳಿಸಿ ಅದು ಮಾಡಿ ಇಷ್ಟು ಹೊಟ್ಟೆ ಕಿಚ್ಚವನಿಗೆ ಕಥೆ ಎಲ್ಲ ಗೊತ್ತಿದೆ ನಿಮಗೆ. ಅದಕ್ಕೆ ಅವನು ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳಿದ್ರೆ, ನೋಡಪ್ಪ ನನಗೆ ಧರ್ಮ ಅಂದ್ರೆ ಏನೋ ಗೊತ್ತಿದೆ, ಅಧರ್ಮ ಅಂದ್ರೂ ಗೊತ್ತಿದೆ, ಆದ್ರೆ ಧರ್ಮ ಗೊತ್ತಿದೆ ಹೊರತು ಯಾಕೋ ಮಾಡೋಣ ಅಂದ್ರೆ ಇಷ್ಟ ಆಗ್ತಾ ಇಲ್ಲ. ಅಧರ್ಮ ಇದು ತಪ್ಪು ಮಾಡಬಾರದು ಅಂತ ಗೊತ್ತಿದೆ, ಬಿಡಕ್ ಬರ್ತಾ ಇಲ್ಲ. ಹಾಗಾದ್ರೆ ಏನಪ್ಪ ಮುಂದಿನ ತೀರ್ಮಾನ? ಕೇನಾಪಿ ದೇವೇನ ಹೃದಯ ಸ್ಥಿತೇನ. ನೋಡಿ ಅವನ ಎಂಥ ಜ್ಞಾನಿ ಈ ಮಾತು ಹೇಳುವಾಗ. ಯಾವಾಗ ನಂದೇನು ಇಲ್ಲ, ಒಳಗಡೆ ಕೂತಿರೋ ದೇವರು ಕೆಟ್ಟದ್ದು ಮಾಡೋದು, ಕೆಟ್ಟದ್ದು ಮಾಡಿದೆ ಒಳ್ಳೆ ಅನ್ನಂತೆ. ಇದರ ಅರ್ಥ ಏನು ನೋಡೋಣ. ನೀವು ಕೆಟ್ಟದ್ದು ಮಾಡಿದ್ರು ದೇವರಿಗೆ ಅರ್ಪಣೆ ಮಾಡ್ತಾ ಬನ್ನಿ, ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಏನಾಗುತ್ತೆ, ದೇವರನ್ನ ನೆನೆಸ್ಕೊಂಡ್ರೆ ಕೆಟ್ಟದ್ದು ಮಾಡಕ್ ಬರೋಲ್ಲ ಅಂತ ಅರ್ಥ ಆಗುತ್ತೆ. ಏನಿಲ್ಲ, ಕೆಟ್ಟದ್ದು ಮಾಡಿ ಅರ್ಪಣೆ ಮಾಡಿ ಅಂದ್ರೆ ಮಾಡೋಕ್ಕೆ ಬರಲ್ಲ ಅದು. ಯಾಕೆ ಭಗವಂತನ ನಂಬಿದ್ರೆ ಕೆಟ್ಟ ಕೆಲಸ ಹೇಗೆ ಮಾಡಕ್ಕಾಗುತ್ತೆ, ಒಳ್ಳೆಯದೇ ಮಾಡ್ಬೇಕು ನಾವು. ಆದ್ರಿಂದಲೇ ಜ್ಞಾನಿ ದೃಷ್ಟಿಯಿಂದ ಅವನಿಗೆ ಜನ್ಮಗಳು ಕಳೆದಿದ್ರು ಒಂದೊಂದು ಜನ್ಮದಲ್ಲೂ ಅವನಿಗೆ ಜ್ಞಾನಕ್ಕೆ ಬೇಕಾದ ಸಂಸ್ಕಾರ ಆಗಿರುತ್ತೆ, ಕೊನೆಯಲ್ಲಿ ಜ್ಞಾನಿ ಆಗಿರ್ತಾನೆ. ವಾಸುದೇವ ಸರ್ವಂ. ಇಂಥ ಮಹಾತ್ಮ ಸಿಗೋದು ಅಪರೂಪ, ಸುದುರ್ಲಭ. ಮುಂದೆ ಜ್ಞಾನೈಸ್ ಕಾಮೈಸ್ತೈಸ್ತೈರ್ಹೃತ ಜ್ಞಾನಾ ಪ್ರಪದ್ಯಂತೆ ಅನ್ಯದೇವತಾ ತಂತಂ ನಿಯಮಸ್ಥಾಯ ಪ್ರಕೃತಿಯ ನಿಯತಾ ಸ್ವಯಾ. ಈಗ ಸ್ವಲ್ಪ ವಿಷಯ ಬದಲಾವಣೆ ಆಗುತ್ತೆ. ಇದು ಜ್ಞಾನ ವಿಜ್ಞಾನ ಯೋಗ ಅಂತಲೇ ಈ ಅಧ್ಯಾಯಕ್ಕೆ ಹೆಸರು. ಆ ಜ್ಞಾನ ವಿಜ್ಞಾನಗಳನ್ನು ಕುರಿತು ಈವರೆಗೂ ಕೂಡ ಪರಮಾತ್ಮ ವಿವರಣೆ ಮಾಡಿ ಹೇಳಿದ್ದಾನೆ. ಜ್ಞಾನಿ ಸ್ವರೂಪವನ್ನು ಹೇಳಿದ್ದಾನೆ, ಜ್ಞಾನಿ ಹೇಗೆ ಜ್ಞಾನಿ ಆಗ್ತಾನೆ ಎನ್ನುವುದನ್ನು ತಿಳಿಸ್ಬಿಟ್ಟಿದ್ದಾನೆ. ಆದರೆ ಆತ್ಮೈವೇದಂ ಸರ್ವಂ ವಾಸುದೇವ ಇತ್ಯೇವಂ ಅಪ್ರತಿಪತ್ತವು ಕಾರಣಂ ಉಚ್ಯತೆ. ಈಗ ಒಂದು ಸಂಶಯ, ಈ ಶ್ಲೋಕಕ್ಕೆ ಒಂದು ಸಂಬಂಧ ಬರೀತಾರೆ. ಈ ಶ್ಲೋಕ ಯಾಕೆ ಬಂತು ಅಂದ್ರೆ, ಇದನ್ನೆಲ್ಲ ಕೇಳಿದಂಥ ಅವ್ರಿಗೆ ಏನನ್ಸುತ್ತೆ, ಅಲ್ಲ ಆತ್ಮನೇ ಎಲ್ಲವೋ ವಾಸುದೇವನೇ ಎಲ್ಲವೋ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ, ಇದನ್ನ ತಿಳ್ಕೊಂಡು ಯಾಕೆ ನಾವು ಕೃತಾರ್ಥರಾಗ್ತಾ ಇಲ್ಲ? ಏನು ಇವತ್ತು ಹೊಸದಾಗಿ ಗೀತೆ ಓದ್ತಾ ಇದ್ದೇವೆ, ಸ್ವಾಮಿ ಜನ ಭಗವದ್ಗೀತೆ ಪಾರಾಯಣ ಮಾಡ್ತೀವಿ, ಸರಿಯಪ್ಪ ವಾಸುದೇವ ಸರ್ವ ಅಂತ ಹೇಳಿದೆಯಲ್ಲ ಅಂದ್ರೆ ಅಷ್ಟೆಲ್ಲ ಓದಿದ್ರು ನನ್ನ ತಲೆಗೆ ಹಿಡಿಬೇಡುವೆ ಅದು. ಯಾಕೆ ನಾವು ಆ ವಾಸುದೇವ ತತ್ವ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಇತ್ಯೇವಂ. ಹೀಗೆ ಅಪ್ರತಿಪತ್ತವು ಕಾರಣಂ ಉಚ್ಯತೆ. ಅಪ್ರತಿಪತ್ತಿ ಅಂದ್ರೆ ಏನು? ತಿಳ್ಕೊಳ್ಳೋದೇ ಇರೋದು ಅಂತ. ಎಷ್ಟೋ ಸಲ ಹಾಗಾಗುತ್ತೆ, ವಿಷಯ ಗೊತ್ತಿರುತ್ತೆ, ಜಾರಿಗೆ ತರಲ್ಲ ನಾವು ಅದನ್ನು. ಯಾಕೆ ಅಂತೆಯೇ ಅದಕ್ಕೆ ಕಾರಣ ಹೇಳ್ಬೇಕಲ್ಲ, ಏನಾದ್ರು ಒಂದು ಕಾರಣ ಇರಲೇಬೇಕಲ್ಲ. ಎಲ್ಲರ ಆತ್ಮ ವಾಸುದೇವ ಅಂದ್ರೆ, ಎಲ್ಲೆಲ್ಲೋ ಇರತಕ್ಕದ್ದು ವಾಸುದೇವ ಅಂದ್ರೆ, ಸಮಸ್ತವು ವಾಸುದೇವ ಅಂದ್ರೆ, ಹೀಗೆ ತಿಳ್ಕೊಂಡವನು ಹೀಗೆ ಜ್ಞಾನಿಯಿಂದ ಅವನು ಉದಾಹರಣೆ ಕೊಟ್ರೆ, ಆದ್ರೂ ನಮಗೆ ಯಾಕೆ ಆ ಬ್ರಹ್ಮವನ್ನ ಆ ವಾಸುದೇವನ ತಿಳ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದಲ್ಲ? ಬುದ್ಧಿ ಇದೆ, ತಿಳುವಳಿಕೆ ಇದೆ, ಇಂದ್ರಿಯಗಳಿದೆ, ಎಲ್ಲಾ ಸೌಕರ್ಯವೂ ಇದೆಯಲ್ಲ, ಏನು ಮಾಡೋದು? ಅದಕ್ಕೆ ಹೇಳ್ತಾರೆ, ಕಾಮೈಸ್ತೈಸ್ತೈರ್ಹೃತ ಜ್ಞಾನಾ ಪ್ರಪದ್ಯಂತೆ ಅನ್ಯದೇವತಾ
ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ. ಈ ಶ್ಲೋಕದಲ್ಲಿ ಪ್ರಕೃತ್ಯ ಅನ್ನೋದು ಮೇನ್ ಪಾಯಿಂಟ್. ಅರ್ಜುನ ಕೇಳು, ಜನರು ಏತಕ್ಕಾಗಿ ತಮ್ಮ ಆತ್ಮನೇ ಆಗಿರತಕ್ಕ ಸರ್ವಾತ್ಮನಾದ ವಾಸುದೇವನನ್ನ ತಾನೋ ಅಂತ ತಿಳ್ಕೊಳ್ಳಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಪ್ರಕೃತಿಯ ನಿಯತಾ ಅಂತ ಶಂಕರಾಚಾರ್ಯ ಭಾಷ್ಯ ಬರೆಯುವಾಗ ಶ್ಲೋಕ ಹೇಗಿದೆಯೋ ಹಾಗೆ ಬರೆದು ಬಿಡ್ತಾರೆ. ನಾವು ಅದನ್ನು ಸಮನ್ವಯ ಮಾಡ್ಕೋಬೇಕು. ಯಾತಕ್ಕೆ ಅಂದ್ರೆ ಪ್ರಕೃತಿಯಿಂದ ಅಂದ್ರು. ಆ ಪ್ರಕೃತಿ ಅನ್ನೋದಕ್ಕೆ ಏನರ್ಥ ಅದು ಹೇಳ್ತಾರೆ, ಸ್ವಭಾವ. ನೀವು ಎಷ್ಟೇ ಹೇಳಿ ಸ್ವಾಮಿ, ಆ ಮನುಷ್ಯನ ಸ್ವಭಾವ ಮಾತ್ರ ಬದಲಾವಣೆ ಮಾಡೋದು ಬಹಳ ಕಷ್ಟ ಅಂತ. ಅದಕ್ಕೆ ಯಾವ ನೀತಿ ಶಾಸ್ತ್ರದವನು ಹೇಳ್ತಾನೆ, ಸ್ವಭಾವೋ ದುರತಿಕ್ರಮ. ಆ ಸ್ವಭಾವ ದಾಟೋದಿದೆಯಲ್ಲ ಬಹಳ ಕಷ್ಟ. ಆದ್ರೆ ಎರಡರ್ಥ ಉಂಟು. ಸ್ವಭಾವ ಅಂದ್ರೆ ಸ್ವರೂಪ ಅಂತ ಒಂದು ಅರ್ಥ, ವೇದಾಂತದಲ್ಲಿ ಸ್ವರೂಪ ಅಂತ ಅರ್ಥ. ಮತ್ತೆ ವ್ಯವಹಾರದಲ್ಲಿ ಸ್ವಭಾವ ಅಂದ್ರೆ ಏನು? ಅವನ ಹಿಂದಿನ ಕರ್ಮದಿಂದ ಬಂದಿರತಕ್ಕ ವಾಸನೆಗಳು ಅಂತ ಅರ್ಥ. ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಒಳಗಡೆ ಕರ್ಮ ಪಾಪ ಕರ್ಮಗಳನ್ನು ಮಾಡಿ ಕೆಟ್ಟ ವಾಸನೆ ಇದ್ರೆ ಅದು ಹಾಗೆ ಎಳ್ಕೊಂಡು ಹೋಗುತ್ತೆ ಹೊರತು ಏನು ಮಾಡಿದ್ರೆ ಈ ಕಡೆ ಬರೋದಿಲ್ಲ. ಅದಕ್ಕೆ ಅಂತಾರೆ, ಅಯ್ಯೋ ಏನ್ ಮಾಡೋದಪ್ಪ, ಆ ಹುಡುಗನ ಸ್ಕೂಲಿಗೆ ಸೇರಿಸಾಯ್ತು, ಫೀಸ್ ಕೊಟ್ಟಾಯ್ತು, ಬಟ್ಟೆ ಹೊಲಿಸ್ಕೊಟ್ಟಾಯ್ತು, ಎಲ್ಲ ಮಾಡಾಯ್ತು, ಸ್ಕೂಲ್ ಹೋಗಲ್ಲ ಅಂದ್ರೆ ಇನ್ನು ಅವನು ನಾಳೆ ಬರಲ್ಲ. ಅದಕ್ಕೇನಂತೀವಿ ನಾವು, ಸ್ವಭಾವ ಏನ್ ಮಾಡಕ್ಕ. ಇದನ್ನು ಯಾರು ಬದಲಾಯಿಸಕ್ಕಾಗಲ್ಲ ಅಂದ್ರೆ ವ್ಯವಹಾರ ದೃಷ್ಟಿಯಿಂದ. ಇದಕ್ಕೇನು ಮಾಡಬೇಕು? ಪ್ರತಿಕಕ್ಷಿಯಾಗಿ ಈ ಕೆಟ್ಟ ಸ್ವಭಾವಗಳು ಕೆಟ್ಟ ಅಭ್ಯಾಸಗಳು ಇದ್ರೆ ಯಾಕೆ ಸ್ವಾಮಿ ದಾಟೋದು? ನಾವು ಮೊದಲಿಂದ ಅಭ್ಯಾಸ ಆಗಿದೆ, ನಿಜ. ಅದು ಅಭ್ಯಾಸ ನೀವು ಮಾಡ್ಕೊಂಡಿದ್ದೀರಿ, ದಾಟಕ್ಕೆ ಬರಲ್ಲ ಅಂತ ತಿಳ್ಕೊಬೇಡಿ. ಒಳ್ಳೆಯದನ್ನ ಅಭ್ಯಾಸ ಮಾಡೋದು ಅಷ್ಟೇನೇನಿಲ್ಲ. ಒಳ್ಳೆಯದನ್ನ ಅಭ್ಯಾಸ ಮಾಡಿದ್ರೆ ಕೆಟ್ಟ ಅಭ್ಯಾಸ ತಾನಾಗಿಯೇ ಬಿಟ್ಟು. ಆದ್ರೆ ಯಾಕೆ ಎಲ್ಲರೂ ಜ್ಞಾನ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ಉತ್ತರ ಕೊಡ್ತಾರೆ. ಕಾಮೈಸ್ತೈ ಅಂತ ಅಪ್ಪ ಅರ್ಜುನ, ಜನಗಳಿಗೆ ಬಯಕೆಗಳು ಜಾಸ್ತಿ. ಆದ್ರಿಂದ ಆ ಬಯಕೆ ಪೂರೈಸ್ಕೊಳ್ಳಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ಹೊರತು ವಾಸುದೇವನಾದ ನನ್ನನ್ನು ತಿಳ್ಕೊಳ್ಳಿಕ್ಕೆ ಎಲ್ಲಿ ಪ್ರಯತ್ನ ಮಾಡ್ತಾರೆ? ಎಷ್ಟು ಪ್ರಯತ್ನ ಮಾಡಿದೀವಿ ನಾವು? ಲೋಕರೂಪ ಅದು ಈಗ ನಾವೆಲ್ಲ ಎಷ್ಟು ಜನ ಸೇರಿದ್ದೀವಿ ಅಂದ್ರೆ ಯಾರೋ ಮಹನಿಗೆ ಸ್ವಲ್ಪ ಪ್ರಯತ್ನ ಮಾಡಿ ಒಂದು ಸಪ್ತಾಹ ಮಾಡ್ತೇವೆ ಎಂದು ಎಲ್ಲರನ್ನ ಬನ್ನಿ ಎಂದು ಏರ್ಪಾಡು ಮಾಡಿ ಏನೋ ಪುಣ್ಯ ಬಂದಿದ್ದೀವಿ. ಅದೇ ಆಯ್ತು, ತಲೆಲ್ಲ ಆಯ್ತು, ಪರಸ್ಥಳದಿಂದ ಬಂದು ಕೇಳಬಹುದಂತೆ. ಹಾಗಾದ್ರೆ ಇವುಗಳು ಯಾರು ಜನವೇ ಇಲ್ವೇ ಅಂದ್ರೆ ಏನು ಹೇಳೋಣ? ಯಾರಿಗೆ ಸಂಸ್ಕಾರ ಇದೆ ಬರ್ತವೆ. ಯಾಕೆ ಬಾಕಿಯವರಿಗೆಲ್ಲ ಅವ್ರವ್ರ ಬಯಕೆಗಳು ಅವ್ರವರ ಬಹಳ ನೋಡಿ. ಕೆಲವ್ರು ಹೇಳ್ತಾರೆ ಬರಬೇಕು ಅಂತ ಮಾಡಿದ್ದೆ ಅಷ್ಟರೊಳಗೆ ಏನೋ ಬಂದ್ಬಿಡ್ತು ಅಂತ. ಬಂದು ಬರ್ತಿರೋದೇ ಕೆಲಸ. ಅದು ಯಾವುದಕ್ಕೂ ನಾವು ವ್ಯವಹಾರದಲ್ಲಿ ಹಿಂದೆ ಬೀಳೋದಿಲ್ಲ. ಅಧ್ಯಾತ್ಮ ಅಂದ್ರೆ ಹೋದ್ರಾಯ್ತು, ಬಂದರಾಯ್ತು, ಇನ್ನೊಂದು ನಿಧಾನ ತಿಳ್ಕೊಂಡ್ರಾಯ್ತು, ಕೊನೆಗೆ ಏನು ಪುರುಸತ್ತಿಲ್ಲ ಅಂದ್ರೆ ಮುಗ್ದೇ ಹೋಯ್ತು. ಅವನ್ ಯಾರು ಹೇಳ್ತಾರೆ? ಹೀಗಾಗಿ ನಮ್ಮ ಸ್ವಭಾವ ಏನಾಗಿದೆ? ಕಾಮೈಸ್ತೈಸ್ತೈರ್ ಕೃತಜ್ಞಾನ ಅಂತ. ಮನುಷ್ಯನ ಬಯಕೆಗಳು ಅವನನ್ನ ಎಲ್ಲಿಗೆ ಬೇಕೋ ಅಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತು. ಆ ಕಾಮಗಳ ಹಣೆ ಬರುವೆ ಹಾಗೆ ಅಂತ. ಅದ್ರ ಹಿಂದೆ ಏನಾದ್ರು ಬಿದ್ದ ಅಂದ್ರೆ ಅದನ್ನೇ ಬೆನ್ನತ್ತಿ ಹೋಗ್ತಾನೆ. ಅದಕ್ಕೆ ಪುತ್ರ ಪಶು ಸ್ವರ್ಗಾದಿ ವಿಷಯ ಹೃತಜ್ಞಾನ. ಪುತ್ರ ಪಶು ಸ್ವರ್ಗ ಅಂತ ಆ ಕಾಮಗಳನ್ನ ಪಟ್ಟಿ ಮಾಡಿದ್ದಾರೆ. ಮಕ್ಕಳಾಗಬೇಕು ಅಂತ ಕೆಲವರಿಗೆ ಇಷ್ಟ, ಹಣ ಕಾಸು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಇಷ್ಟ. ಹೀಗೆಲ್ಲ ಬೇಕಾದಷ್ಟು ವ್ಯವಹಾರಗಳನ್ನು ತಲೆಗೆ ಹಚ್ಕೊಂಡ್ಬಿಟ್ರೆ ಅವನಿಗೆ ಯಾಕೆ ಈ ಒಂದಾನೊಂದು ಗೀತಾ ಸಪ್ತಾಹಕ್ಕೆ ಬರಲಿಲ್ಲ? ಇವು ಎಷ್ಟು ಕೆಲಸ ಅಂತೇಳಿ ಪುರುಸತ್ತೇ ಇಲ್ಲ. ಬರಬೇಕು ಅಂತ ಮಾಡಿದ್ದೆ ಅಷ್ಟಾರ ಒಂದಲ್ಲ ಮಹಾರಾಜ. ಬರಬೇಕು ಅಂತ ಬರಬೇಕು ಕರ್ತವ್ಯ. ಬರಬೇಕು ಅಂತ ಮಾಡಿದ್ನಂದೇ ಬರುತ್ತೆ. ಅದು ಹೇಗೆ ಸಾಧ್ಯ? ಬರಬೇಕು ಅಂತ ಮಾಡಿದ್ರೆ ಅದನ್ನೇ ಭದ್ರ ಮಾಡಿದ್ರೆ ಬರ್ತಿದ್ದ ಇರ್ತಿದ್ದ. ಹಾಗೆ ಅದನ್ನು ಯಾವುದಕ್ಕೂ ಏನಾಗಬೇಕು? ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯಬೇಕು. ಅಂದ್ರೆ ಅದಕ್ಕೆ ಹೇಳ್ತಾರೆ ದೊಡ್ಡವರು ಏನಾದ್ರು ಪುಣ್ಯ ಮಾಡಿದ್ರೆ ಅದೃಷ್ಟ ಇದ್ರೆ ಆಗುತ್ತೆ ಅಷ್ಟು. ಹಾಗಂತ ಅದನ್ನು ಅದೃಷ್ಟ ಅಂತ ಕಾಯ್ಕೊಂಡು ಕೂತ್ಕೋಬಾರ್ದು. ಮನುಷ್ಯ ಪ್ರಯತ್ನ ಅದಕ್ಕೆ ತುಂಬಾ ಸೇರಿದೆ. ನೀವು ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ, ಬೇಡ ಅಂತ ಯಾಕೆ ಅಂದ ಮೇಲೆ ಅಪ್ಪ ಅರ್ಜುನ ಇನ್ನೇನಿಲ್ಲ ತಪ್ಪು. ಈ ಪ್ರಾಪಂಚಿಕವಾದಂತಹ ಐಶ್ವರ್ಯ ಮತ್ತೊಂದು ಸುಖ ಇವುಗಳನ್ನು ಪಡೆಯಬೇಕು ಅಂತ ತಮ್ಮ ತಿಳುವಳಿಕೆಯನ್ನೆಲ್ಲ ಅದಕ್ಕೆ ವಿನಿಯೋಗಿಸೋದ್ರಿಂದ ಪ್ರಪದ್ಯಂತೆ ಅನ್ಯ ದೇವತಾ ಅಂತ. ಇದರ ಅರ್ಥ ಏನು ಅಂದ್ರೆ ಮನುಷ್ಯ ಈ ಲೌಕಿಕವಾದಂತಹ ಪ್ರಯೋಜನವನ್ನ ಸುಖವನ್ನ ಪಡೆಯೋದಕ್ಕೆ ಎರಡು ತರಹ ಕೆಲಸ ಮಾಡ್ತಾನೆ. ಸ್ವಂತವಾಗಿ ತಾನೇ ತನ್ನ ಶ್ರಮದಿಂದ
ವ್ಯಾವಹಾರಿಕವಾಗಿ ಮಾಡುವ ಒಂದು ಕ್ರಮ. ಆಮೇಲೆ ಅದು ನೆರವೇರಲಿ ಅಂತ ಮತ್ತೆ ಯಥಾ ಪ್ರಕಾರ ದೇವರಿಗೆ ಮೊರೆ ಹೋಗ್ತಾನೆ. ದೇವ್ರಿಗೆ ಹರಕೆ ಮಾಡ್ಕೊಳ್ಳೋದು, ದೇವರೇ ಇಂಥ ನಡೆಸ್ಕೊಟ್ಬಿಟ್ರೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹೀಗೆ ಅಂತ ನಮ್ಮ ಗುರುಗಳನ್ನ ತಮಾಷೆ ಕಥೆ ಹೇಳೋದು. ಗುರುಗಳ ಜ್ಞಾಪಕ ಆಗೋದ್ರಿಂದ ಹೇಳ್ತೀನಿ. ಗುರುವಿಗೆ ಒಬ್ಬ ಹೆಣ್ಮಗಳೇ ಮಾಡಿದ್ಲಂತೆ. ಬಡವಳು ಪಾಪ, ಏನಿಲ್ಲ, ಮಕ್ಕಳಿಕ್ಕಿಲ್ಲ. ಹನುಮಂತಂಗೆ ಹರಕೆ ಮಾಡ್ಕೊಂಡಂತೆ, ಹನುಮಂತ ನನಗೆ ಮಕ್ಕಳಾದ್ರೆ ನಿನಗೆ ಬಂಗಾರದ ಟೋಪಿ ಮಾಡಿಸ್ತೇನೆ. ಇದಕ್ಕೆ ಬಂಗಾರ ಟೋಪಿ ಕಥೆ ಇಲ್ಲೇ ಗುರುಗಳು ಹೇಳ್ತಾ ಇದ್ದಾರೆ. ಏನು ಪುಣ್ಯ ವಿಶೇಷ, ಹನುಮಂತನಿಗೆ ಅನುಗ್ರಹ ಆಯ್ತು. ಹನುಮಂತನ ಅನುಗ್ರಹ, ಗಂಡು ಮಗುವೆ ಆಯ್ತು, ದೊಡ್ಡವಳಾಯ್ತು. ಈಗ ಬಂಗಾರ ಟೋಪಿ ಅಂದ್ರೆ ಬಂಗಾರದ ಬೆಲೆ ಎಷ್ಟು? ಹನುಮಂತನಿಗೆ ಮಾಡಿಸ್ಬೇಕಾದ್ರೆ ಅದು ಎಷ್ಟು ಕಿರೀಟ ಆಗಬೇಕು? ಯಾಕಪ್ಪ ಅದಕ್ಕೆ ಯೋಚನೆ ಮಾಡಿ ಮಗುವಿಗೆ ಬಂಗಾರ ಅಂತ ಹೆಸರಿಟ್ಬಿಟ್ಲು. ಅದಕ್ಕೊಂದು ಟೋಪಿ ಹೊರಿಸಿದ್ಲು. ಅದಂತ ಒಂದು ಹನುಮಂತ ಏನಾರ ಏನಮ್ಮ ಬಂಗಾರ ಟೋಪಿ ಅಂತ ಹರಕೆ ಮಾಡಿದ್ದೀರ? ಹೌದು, ನನ್ನ ಮಗಿನ ಹೆಸರೇ ಬಂಗಾರ, ಅದರದ್ದಿಟ್ಟು. ಗುರುಗಳು ತಮಾಷೆ, ಕೇಂದ್ರ ಮಧ್ಯೆ ವೇದಾಂತ ಕೇಳೋರು ಎದುರು ತೂಕೊಡಿಸ್ಬಿಡ್ತಾರೆ ಅಂತ ಅವ್ರ ಸ್ವಭಾವ. ಏನು ನಾವೊಂದು ಸ್ವಲ್ಪ ಪುಣ್ಯ ಇತ್ತು ಅವ್ರ ಕೈ ಕೆಳಗೆ ವಿದ್ಯಾಭ್ಯಾಸ ಮಾಡೋದು ಅಂತ. ವೇದಾಂತ ಕೇಳ್ತೀವಿ ಅಂತಾರೆ, ಒಂದು ದಿನ ಬೇಜಾರಾಗ್ತಿತ್ತು. ಅಷ್ಟು ತಮಾಷೆ ಹಕ್ಕೂರವಾಗಿ ವ್ಯವಹಾರಿಕವಾದ ದೃಷ್ಟಾಂತಗಳನ್ನು ಕೊಟ್ಟು ಹೇಳ. ಇರಲಿ, ಈ ಶ್ಲೋಕ ನೋಡಿ, ಅದೇ ಜ್ಞಾಪಕ ಆಯ್ತಿಲ್ಲ. ಕಾಮೈಸ್ತೈಸ್ತೈರ್ಹೃತ ಜ್ಞಾನ, ಮನುಷ್ಯನಿಗೆ ಬೈಕಿಗಳು 108. ಹಾಗಾಗಿ ಅರ್ಜುನ ಅದರ ಬಾಲ ಹಿಡಿತಾರೆಯೇ ಹೊರತು ನನ್ನನ್ನೇ ಜ್ಞಾಪಕ ಮಾಡ್ಕೊಳ್ತಾರೆ. ಹೀಗಾಗಿ ಪ್ರಪದ್ಯಂತೆ ಅನ್ಯ ದೇವತಾ, ಇದು ದ್ವೈತ. ದ್ವೈತದಲ್ಲಿ ಏನಾಗುತ್ತೆ, ಭಗವಂತನನ್ನು ನಾನಾ ರೂಪಗಳಿಂದ ಆರಾಧನೆ ಮಾಡ್ತೀವಿ. ಅದರಲ್ಲಿ ಮನುಷ್ಯನ ಭಾವನೆ ಹೇಗೆ ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಅಂತ ನಮ್ಮ ಒಂದು ಜೀವನದಲ್ಲೇ ಭೇದ. ಸಾತ್ವಿಕರಾದ್ರೆ ಆ ಸಾತ್ವಿಕವಾದ ದೇವತೆಗಳನ್ನ ಹಿಡ್ಕೋತಾರೆ, ರಾಜಸರಾದ್ರೆ ರಾಜಸವಾಗಿ ಮಾಡ್ತಾರೆ, ತಾಮಸರಾದ್ರೆ ತಾಮಸ. ಹೀಗೆ ಇವತ್ತಿಗೂ ಜಾರಿ ಒಳಗೆ ನಮ್ದು ಆ ದೇವರು ಈ ದೇವರು, ಅದಕ್ಕೆ ಹರಕೆ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಈ ಭಗವಂತ ಯಾಕೆ ಹೇಳ್ತಾನೆ? ಅಯ್ಯ, ಇಷ್ಟೆಲ್ಲ ಬಯಕೆಗಳನ್ನು ಪೂರೈಸ್ಕೊಳಕ್ ಬೇರೆ ಬೇರೆ ದೇವತೆಗಳನ್ನ ಆಶ್ರಯಿಸಿ ಆರಾಧನೆ ಮಾಡಿ, ಅದಕ್ಕೆಲ್ಲ ಬೇಕಾದಂತಹ ತಪಸ್ ಮಾಡಿ, ಉಪಚಾರ ಮಾಡಿ, ದಾನ ಧರ್ಮಗಳನ್ನು ಮಾಡಿ ಆ ದೇವತಾ ಪ್ರಸಾದದಿಂದ ಫಲ ಪಡೀತಾರೆ. ನಿಜ, ಅದಾಗಬಹುದು. ಈಗ ಕೇಳಿದೆಲ್ಲ ಪ್ರಶ್ನೆ, ಯಾಕೆ ವಾಸುದೇವ ಸರ್ವಂ ಅನ್ನೋದೇ ಪರಮಾರ್ಥ ತಿಳ್ಕೊಂಡ್ರೆ ಕೃತಾರ್ಥನಾಗ್ತಾನೆ ಅಂತ ಹೇಳಿದೆಲ್ಲ, ಈ ದಾರಿಗೆ ಯಾಕೆ ಬರಲ್ಲ ಅಂದ್ರೆ ಅದ್ರ ಮೇಲೆ ಆಸೆ ಇದೆಯಲ್ಲ. ಇನ್ನೂ ಬದುಕಬೇಕು, ಇನ್ನೂ ಸುಖವಾಗಿರ್ಬೇಕು, ಇನ್ನೂ ಐಶ್ವರ್ಯ ಬೇಕು, ಇನ್ನೂ ಮಕ್ಕಳು ಬೇಕು ಅಂತ ಹೀಗೆ ಆಸೆ ಇರೋದ್ರಿಂದ ಪ್ರಪದ್ಯಂತೆ ಅನ್ಯ ದೇವತಾ ಆ ದೇವತೆಗಳು ನನ್ನ ಸ್ವರೂಪೇ ನಿಜ. ಆದರೆ ಫಲ ಬರಬೇಕಾದ್ರೆ ತಮ್ ಯಥಾ ಯಥೋಪಾಸತೆ ತತ್ತದೇವ ಭವತಿ ಅಂತ ವ್ಯವಹಾರದಲ್ಲೂ ಹಾಗೆ. ಏನಂತ ನೀವು ಭಗವಂತನನ್ನು ಉಪಾಸನೆ ಮಾಡ್ತೀರೋ ಅದಕ್ಕೆ ತಕ್ಕ ಫಲ ಬರುತ್ತೆ ಅಂತ. ಈಗ ಒಬ್ಬ ವ್ಯಕ್ತಿಗೆ ತಂದೆ ಇರ್ತಾನೆ, ಚಿಕ್ಕಪ್ಪ ಇರ್ತಾನೆ, ಎಲ್ಲ ಇರ್ತಾನೆ ಅಂತ ತಿಳ್ಕೊಡ್ರಿ. ಚಿಕ್ಕಪ್ಪ ಅಂತಲೇನು ಬೇಕೆ ಹೊರತು ಅಪ್ಪ ಅನ್ನೋದು ಬರೋದಿಲ್ವಲ್ಲ. ಹಾಗೆ ವ್ಯವಹಾರದಲ್ಲವೇ ದೇವರೊಬ್ಬನೇ ಆದ್ರೆ ನಮ್ಮ ಭಾವನೆ ಏನಿದೆ, ದೇವ್ರನ್ನ ಗಂಡು ಅಂತ, ಹೆಣ್ಣು ಅಂತ, ವಿಷ್ಣು ಅಂತ, ಈಶ್ವರ ಅಂತ, ಗಾಯತ್ರಿ ಅಂತ, ದುರ್ಗೆ ಅಂತ ಏನೋ ಒಂದು ಭಾವನೆ ಬರುತ್ತೆ. ಇದನ್ನ ನಮ್ಮ ವ್ಯವಹಾರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಷ್ಟ ದೇವತಾ ಅಂತ. ಅದು ಕರ್ಮಕಾಂಡಕ್ಕೆ ಬಹಳ ಚೆನ್ನಾಗಿ ಹೊಂದುತ್ತೆ. ಕರ್ಮಕಾಂಡದಲ್ಲಿ ಎಲ್ಲಾ ದೇವತೆಗಳು ಬೇರೆ ಬೇರೆ, ಒಂದು ದೇವತೆಗೂ ಇನ್ನೊಂದು ದೇವತೆಗೂ ಏನೇನು ಸಂಬಂಧವಿಲ್ಲ. ಯಾವ್ಯಾವ ದೇವತೆ ಪೂಜೆ ಮಾಡ್ತೀರಾ ಹಾಗೆ ಫಲ ಬರುತ್ತೆ. ಯೋ ಯೋ ಯಾಮ್ ಯಾಮ್ ತನು ಭಕ್ತ ಶ್ಲೋಕ ಬರುತ್ತೇನೆ, ಬಂದಿಲ್ಲ ಅಂತ ಕಾಣುತ್ತಲ್ವ? ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಪ್ರಪದ್ಯಂತೆ ಅನ್ಯ ದೇವತಾ ಅಂತ ಯಾಕೆ ಬಂತು ಅಂದ್ರೆ ಅವನವನ ಭಾವನೆ, ಅವನವನ ಇಷ್ಟ ದೇವತೆ. ಆದ್ರಿಂದ ಏನು ಮಾಡ್ತಾರೆ, ಇಷ್ಟ ದೇವತೆ ಯಾಕಾಯ್ತು? ಇಷ್ಟ, ಕಾಮ ಇದೆ ಅವನು. ಆ ಕಾಮ ಇರೋದ್ರಿಂದ ಅದಕ್ಕೆ ತಕ್ಕಂತೆ ಇಂಥ ಫಲ ಬೇಕಾದ್ರೆ ಯಾವ ದೇವರನ್ನ ಆರಾಧನೆ ಮಾಡಬೇಕು ಅನ್ಕೋತಾನೆ ಮಾಡ್ತಾನೆ. ಇಷ್ಟೇ ಕಣಪ್ಪ, ಎಲ್ಲರೂ ನನ್ನ ಹತ್ರಕ್ಕೆ ಯಾಕೆ ಬರಲ್ಲ ಅನ್ನಕ್ಕೆ ಇದೇ ಕಾರಣ. ತಮ್ ನಿಯಮಮಾಸ್ಥಾಯ, ಯಾವ ಇಷ್ಟ ದೇವತೆಯನ್ನ ತನಗೆ ಬೇಕಾದ ಫಲಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಅದಕ್ಕೇನು ನೀತಿ ನಿಯಮಗಳನ್ನು ಹೇಳ್ತಾರೋ
ಅದಕ್ಕೆ ಯಾವ ಒಂದಾನೊಂದು ಕ್ರಮ ಇರುತ್ತೋ ಅದನ್ನೇ ಅನುಸರಿಸ್ತಾರೆ. ತಂ ದೇವಮಾಸ್ಥಾಯ ಪ್ರಕೃತಿಯ ಸ್ವಭಾವೇನ ಜನ್ಮಾಂತರಾರ್ಜಿತ ಸಂಸ್ಕಾರ ವಿಶೇಷೇಣ ನಿಯತಾ. ಪ್ರಕೃತಿಯ ಅನ್ನೋ ಶಬ್ದಕ್ಕೆ ನೋಡಿ ಶಂಕರಾಚಾರ್ಯ ಅರ್ಥ ಮಾಡ್ತಾರೆ. ಜನ್ಮ ಅಂತರಾರ್ಜಿತ ಸಂಸ್ಕಾರ ವಿಶೇಷೇಣ, ಅವನು ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿರ್ತಾನೋ ಆ ಕರ್ಮದ ಸಂಸ್ಕಾರಕ್ಕನುಗುಣವಾಗಿ ಸಾತ್ವಿಕವೋ ರಾಜಸವೋ ತಾಮಸವೋ ಯಾವುದೋ ಒಂದು ದೇವತೆಯನ್ನು ಹಿಡಿಯುತ್ತಾರೆ. ದೇವತೆ ಎನ್ನುವುದು ಪರಮಾತ್ಮನ ಒಂದು ಅಂಶವೇ ಇರಬಹುದು. ಈ ಸಾಧಕನ ದೃಷ್ಟಿಯಿಂದ ಏನಾಗುತ್ತೆ, ಅದೇ ಒಂದು ಆನಂದ ಮಿಗಿಲಾದದ್ದು. ಹೀಗಾಗಿ ಬೇರೆ ಬೇರೆ ದೇವತೆಗಳ ಆರಾಧನೆಯಲ್ಲಿ ತೊಡಗತಕ್ಕವನು ವಾಸುದೇವನಾದ ನಾನೇ ಎಲ್ಲವೂ ಅಂದ್ರೂ ಕೂಡ ಅವರಿಗೆ ಅರ್ಥವಾಗಲ್ಲ. ವಾಸುದೇವ ನನ್ನನ್ನ ಆರಾಧನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಅಂತವಸ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧತಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಇಷ್ಟಕ್ಕೂ ಸೇರಿ ಒಂದು ತಾತ್ಪರ್ಯ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲರೂ ಯಾಕೆ ನನ್ನನ್ನೇ ಆರಾಧನೆ ಮಾಡಲ್ಲ ಅನ್ನೋದಕ್ಕೆ ಅವರವರ ಬಯಕೆಗಳು, ಆ ಬಯಕೆಗೆ ತಕ್ಕಂತೆ ಬೇರೆ ಬೇರೆ ಇಂತಿಂಥ ದೇವತೆಗಳಿಂದ ಇಂಥ ಫಲವಾಗುತ್ತೆ ಅನ್ನೋದು ಒಂದು ಶಾಸ್ತ್ರ ಇರೋದ್ರಿಂದ ಅದು ನೋಡಿಕೊಂಡು ತನಗೆ ಯಾವ ದೇವತೆ ಬೇಕೋ ಯಾವ ಫಲ ಬೇಕೋ ಅಂತ, ದೇವತೆಗಿಂತಲೂ ಫಲದ ಮೇಲೆ ಜ್ಞಾನ ಜಾಸ್ತಿ. ಇಂಥ ಫಲ ಆಗಬೇಕಾದ್ರೆ ಇಂಥ ಒಂದಾನೊಂದು ದೇವತೆ ಆರಾಧನೆ ಮಾಡಬೇಕು ಅಂತ 10 ಸಲ ಹೇಳಿದ್ನ ಏನು ಅದೃಷ್ಟ ಅಂತ. ನಮ್ಮಲ್ಲಿ ಹಿಂದೊಬ್ರು ಬಂದಿದ್ರು, ಅವ್ರೇನೋ ಒಂದು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು, ಹೆಂಗಸರು ಪಾಪ ಅವರು. ಆಮೇಲೆ ಏನಾಯ್ತು, ಅವರು ಬಂದು ನಾನು ಇಲ್ಲೇ ಇರಬೇಕು ಸ್ವಲ್ಪ ದಿವಸ, ಒಂದು ಬಾಡಿಗೆ ಮನೆ ಮಾಡಿದ್ವಿ, ಬೆಳಗ್ಗೆ ಎದ್ದ ಕೂಡಲೇ ನೋಡೋಕ್ಕೊಂದು ಫೋಟೋ ಬೇಕು, ದೇವರದ್ದೇನಾದ್ರು ಕೊಡು ಅಂತ ನಾನು ಕೇಳಿದೆ. ನಮ್ಮ ಸ್ವಲ್ಪ ನೆಂಟ್ರೆ ಅವರು. ಆಯ್ತು, ನಮ್ಮೊಂದು ಫೋಟೋ ಇದೆ, ರಾಮದೇವ್ರ ಫೋಟೋ ತಗೊಂಡದ್ದು. ನಂಗೆ ಬೇಡ ರಾಮದೇವ್ರು. ಯಾಕೆ? ನಾನು ಕೋರ್ಟ್ ಹಾಕಿದ್ರೆ ಕೇಸು ಚಾಮುಂಡೇಶ್ವರಿ ಫೋಟೋ ಬೇಕು. ಯಾಕೆ ಚಾಮುಂಡೇಶ್ವರಿ? ಇದೆ ಯೋ ಯೋ ಯಾಮ್ ಯಾಮ್ ತನು ಭಕ್ತ. ನೋಡಿದ್ರ ಅವ್ರ ಭಾವನೆ ಹೇಗಿದೆ? ರಾಮದೇವ ಏನು ಮಾಡ್ತಾನೆ, ಎಲ್ಲರೂ ರಾಮನ ಫೋಟೋ ಹಾಕೊಂಡಿರ್ತಾರೆ ಅಯ್ಯೋ ಅಂತ. ಚಾಮುಂಡೇಶ್ವರಿ ಯಾರು ಕೋರ್ಟಲ್ಲಿ ಗೆಲ್ಲೋದಕ್ಕೆ ಬೇಕಾದೆಲ್ಲ ಬೇಕಲ್ಲ ಶಸ್ತ್ರಾಸ್ತ್ರಗಳು. ಇದನ್ನೇನು ಭಗವಂತ ನಿರಾಕರಣೆ ಮಾಡಲಿಲ್ಲ. ಯಾಕೆ? ಅವನವನ ಭಕ್ತಿಯೋ ಅವನವನ ಶ್ರದ್ಧೆಯೋ ಅವನಿಗೆ ಸೇರಿದ್ದು ಅಂತ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಶ್ರದ್ಧೆಯಾರ್ಚಿತಮಿಚ್ಛತಿ ಅಂತ ಗುಟ್ಟು ಹೇಳ್ತಾರೆ. ಕೇಳಿ, ಒಂದೇ ಸ್ವಾರಸ್ಯ ಚೆನ್ನಾಗಿದೆ. ಯಾವ ದೇವತೆ ಪೂಜೆ ಮಾಡಿದ್ರು ನಂದೇ ಕಣವ ಯೋಚನೆ ಮಾಡಬೇಡ ಅಂತ. ಮನೇಲಿ ಹೋಗಿ ಯಾವ ನದಿ ಯಾವ ದಿಕ್ಕಿ ಹರಿಯಲಿ, ಉತ್ತರ ವಾಹಿನಿಯಲ್ಲಿ ದಕ್ಷಿಣ ವಾಹಿನಿ ಅಂತ ಕರೀಲಿ, ನದಿಯೆಲ್ಲ ಎಲ್ಲಿ ಹೋಗ್ಬೇಕ್ರಿ? ನೋಡಿದ್ರ, ಈ ಒಂದಾನೊಂದು ಜ್ಞಾಪ ಇಟ್ಕೋಬೇಕು. ಅದಕ್ಕೋಸ್ಕರ ಆ ತನ್ನ ಮನೋಭಾವಕ್ಕೆ ತನ್ನ ಸ್ವಭಾವಕ್ಕೆ ತಕ್ಕಂತೆ ಈ ಭಗವಂತನನ್ನೇ ಬೇರೆ ಬೇರೆ ದೇವತಾ ರೂಪವಾಗಿ ಆರಾಧನೆ ಮಾಡಿದ್ರು. ಯಾಕೆ ಮಾಡ್ತಾರೆ ಅಂತ ಹೇಳಿದ್ದಾಯ್ತು. ಈಗ ಕಾಮೈಸ್ತೈಸ್ತೇ ಕೃತಜ್ಞಾನ ಅಂತ ಬಯಕೆಗಳನ್ನ ಬಹಳವಾಗಿ ಇಟ್ಕೊಂಡಿರೋದ್ರಿಂದ ಆಯಾ ಬಯಕೆಗಳಿಗೆ ತಕ್ಕಂತೆ ಆಯಾ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಹಾಗಾದ್ರೆ ಭಗವಂತ ನಿನ್ಗೂ ಅದಕ್ಕೂ ಏನು ಸಂಬಂಧವಿಲ್ವೇ ಅಂತ? ಹಾಗಲ್ಲ, ನಾನೇ ಕಣ ಫಲ ಕೊಡುದು. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಅಂದ್ರೆ ತೇಷಾಂಚ ಕಾಮಿನಾಂ ಯೋ ಯಃ ಕಾಮಿ ಯಾಮ್ ಯಾಮ್ ದೇವತಾತನಂ ಶ್ರದ್ಧಯಾ ಸಂಯುಕ್ತಃ ಭಕ್ತಃ ಸನ್ ಅರ್ಚಿತಂ ಪೂಜಿತಂ ಇಚ್ಛತಿ. ಅರ್ಜುನ, ಹೀಗೆ ಕೇಳು, ಎಲ್ಲಾ ದೇವತೆಗಳು ನನ್ನ ಸ್ವಯ, ಅದು ಏಕದೇಶ ಅಷ್ಟೇ, ಒಂದು ಭಾಗ, ಒಂದು ಪಾರ್ಟ್ ಅಂತ. ಪರಮಾತ್ಮ ಅಂದ್ರೆ ಯಾರು ಕೇಳಿದಿರಲ್ಲ? ವಾಸುದೇವ, ಅವನು ಸರ್ವದೇವಾತ್ಮಕನಾಗಿದ್ದಾನೆ. ಎಲ್ಲಾ ದೇವತೆಗಳು ಅಲ್ಲಿ ಒಂದಾಗಿದೆ ಆ ಪರಮಾತ್ಮ ಸ್ವರೂಪದಲ್ಲಿ. ಬೇರೆ ಬೇರೆ ದೇವತೆ ಅಂದ್ಕೊಂಡು ಅಷ್ಟಕ್ಕೆ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಯಾರೇ ಯಾವ ಬಯಕೆ ಉಳ್ಳವರು ತಮ್ಮ ಬಯಕೆಗೆ ತಕ್ಕಂತೆ ಅದಕ್ಕೆ ತಕ್ಕಂತಹ ದೇವತೆಯನ್ನ ಆರಾಧನೆ ಮಾಡಿದರೆ ಶ್ರದ್ಧೆಯಿಂದ ಅದನ್ನೇ ಯಾಮ್ ಯಾಮ್ ದೇವತಾ ತನು, ಯಾವ ದೇವತಾ ಶರೀರಗಳನ್ನ ಅಂದ್ರೆ ಆ ದೇವತಾ ಸ್ವರೂಪವನ್ನೇ ಆರಾಧನೆ ಮಾಡಿದ್ರು ಭಕ್ತನಾಗಿ, ತಸ್ಯಾಚಲ ಶ್ರದ್ಧಾ. ಇದು ಚೆನ್ನಾಗಿದೆ ಮಾತು. ಭಗವಂತ ಹೇಳ್ತಾನೆ,
ನಿಮಗೆ ಇಷ್ಟ ದೇವತೆ ಅಂತ ಯಾವುದಾಗಿರುತ್ತದೆಯೋ ಅದು ಯಾವ್ದಾರಾಗಬಹುದು. ನಿಮ್ಮ ಇಷ್ಟ ದೇವತಾ ಅನ್ನೋ ಶಬ್ದಕ್ಕೆ ಅದರ್ಥ. ನೀವು ಹೇಗಿರ್ಬೇಕಪ್ಪ ದೇವರು ಅಂತ ಕೇಳಿದ್ರೆ ಒಬ್ಬರು ಹೇಳ್ತಾ ಇದ್ರು, ಸ್ವಾಮಿ ನನಗೆ ರಾಮನಲ್ಲೂ ಭಕ್ತಿ ಕೃಷ್ಣನಲ್ಲೂ ಭಕ್ತಿ ಬಹಳ ಮನಸ್ಸಿದೆ, ಆದ್ರೂ ಯಾಕೋ ರಾಮಂಗಿಂತ ಕೃಷ್ಣನೇ ಹೆಚ್ಚಾಗಿ ಯಾರು ಬೇಡ ಅಂತ. ಅದನ್ನ ಯಾರು ವೇದ ಅಂತಲ್ಲಿ ಬೇಡ ಅನ್ನಲ್ಲ. ಕೃಷ್ಣ ಬೇಕಾದ್ರೆ ಕೃಷ್ಣನ್ನೇ ಆರಾಧನೆ ಮಾಡಿ, ರಾಮ ಬೇಕಾದ್ರೆ ರಾಮನ್ನೇ ಆರಾಧನೆ ಮಾಡಿ. ಯಾಕೆ ವೇದಾಂತ ದೃಷ್ಟಿಯಿಂದ ರಾಮ ಅಂದ್ರು ಕೃಷ್ಣ ಅಂದ್ರು ಬೇರೆ ಅರ್ಥ. ರಾಮ ಅಂದ್ರೆ ರಮಂತೆ ಯೋಗಿನಃ ಸ್ಮಿನ್ನಿತಿ ರಾಮ ಅಂತ ಅರ್ಥ. ಜ್ಞಾನಿಗಳಾದವರೆಲ್ಲರೂ ಯಾವ ತಮ್ಮ ಆತ್ಮಸ್ವರೂಪದಲ್ಲಿ ಆನಂದ ಸ್ವರೂಪದಲ್ಲಿ ನೆಲೆಗೊಂಡಿರ್ತಾರೋ ಅವ್ರಿಗೆ ಅವನೇ ರಾಮ. ಆ ರಾಮ ಅಂದ್ರೆ ಆ ತತ್ವ ಅಂತ ಹಾಗೆ ಹೇಳ್ತಾರೆ. ವೇದಾಂತಲ್ಲಿ ಎಲ್ಲಾ ಸರ್ವ ಧರ್ಮಗಳನ್ನು ಸಮನ್ವಯ ಮಾಡಬಹುದು. ಅಲ್ಲಿ ಏನು ಯಾವ ದೇಶ ಯಾವ ಕಾಲ ಮತ್ತೊಂದು ಇಲ್ಲ. ಯಾಕೆ ವೇದಾಂತದ ತತ್ವ ಕಾಲದೇಶಗಳನ್ನ ಎಲ್ಲಾ ಪರಿಮಿತಿಗಳನ್ನು ಮೀರಿ ಇರ್ತಕ್ಕಂಥದ್ದು. ಅದಿರದೆ ಇಲ್ಲಿ ಭಗವಂತ ಏನು ಹೇಳ್ತಾನೆ, ತಪ್ಪೇನಲ್ಲ ಹೋಗಿಲ್ಲ, ಅವನು ಒಟ್ಟಿನಲ್ಲಿ ನನ್ನ ಕಡೆಗಿದಾನೋ ಇಲ್ಲ, ನನ್ನನ್ನು ಯಾವ ರೂಪದಿಂದಲಾರು ಆರಾಧನೆ ಮಾಡಲಿ. ಇನ್ನು ಹಾಗೆ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೂ ಎಷ್ಟು ಹಬ್ಬ ಮಾಡ್ತೀವಿ. ಗೌರಿ ಹಬ್ಬ ಮಾಡ್ತೀವಿ, ಗಣಪತಿ ಹಬ್ಬ ಮಾಡ್ತೀವಿ, ಇನ್ನೊಂದು ಬಸವಣ್ಣನ ಪೂಜೆ ಅಂತ ಮಾಡ್ತೀವಿ, ನವರಾತ್ರಿ ಅಂತ ಮಾಡ್ತೇವೆ. ಆಗಬಹುದು. ಅದಕ್ಕೆ ಭಗವಂತಂದು ಏನು ಅಡ್ಡಿ ಇಲ್ಲ. ನೀವು ಯಾವ ರೂಪದಿಂದ ಹೇಗೆ ಧ್ಯಾನ ಮಾಡ್ತೀರೋ, ಯೋ ಕಾಮಿ ಯಾಮ್ ದೇವತಾತನಂ, ಯಾವ ದೇವತಾ ಸ್ವರೂಪವನ್ನ ಶ್ರದ್ಧೆಯ ಅರ್ಚಿತಮೇಚ್ಛತಿ, ಶ್ರದ್ಧೆಯಿಂದ ಮಾಡ್ತಾ ಇದ್ದ ಪಕ್ಷದಲ್ಲಿ ಅವನು ನಿಜವಾಗೂ ಸಾಧಕನೇ ಅಂತ ಭಗವಂತ ಅಪ್ರೂವ್ ಮಾಡ್ತಾರೆ. ನೀವು ದೇವತೆ ಯಾವ ಆರಾಧನೆ ಮಾಡ್ತೀರಿ ಅಂತ ಕೇಳಲ್ಲ, ಏನಾರು ಮಾಡ್ತಾ ಇರೋದನ್ನು ನಾನೀಗ ಸಮರ್ಥನೆ ಮಾಡ್ತೇನೆ ಅಂತ. ಹೇಗೆ ಅಂತ, ಅದು ನನ್ನದೇ ಒಂದು ಶರೀರ ಅಂದ, ಬೇರೆ ಏನೂ ಇಲ್ಲ. ಶ್ರದ್ಧೆಯ ಅರ್ಚಿತಮೇಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ಆಗ್ಬಹುದು. ವಾಸುದೇವನಾಥನೇನು ಅವ್ರಿಗೆ ತಿಳುವಳಿಕೆ ಹೇಳುವುದು ಏಕದೇಶವಾಯಿತು. ನಾನು ಸರ್ವಾತ್ಮ, ನನ್ನನ್ನೇ ಆರಾಧನೆ ಮಾಡು ಅಂತ ಹೇಳುವವರಿಗೆ ಯಾಕೆ ಹೇಳಲ್ಲ ಅಂತ ಕೇಳಬಹುದಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾನೆ, ಇಲ್ಲ ನಾನು ಆ ತಂಟಿಗೆ ಹೋಗಲ್ಲ ಅಂತ. ಯಾವ್ಯಾವ್ದು ಬೇಕೋ ಅವರವರು ಅದನ್ನು ಅವಶ್ಯವಾಗಿ ಆಯಾವ ರೂಪದಿಂದ ಆರಾಧನೆ ಮಾಡಲಿ. ಎಲ್ಲಾ ರೂಪಗಳು ನನ್ನದೇ ಹೌದು. ಇನ್ನು ಏನು ಅಂದ್ರೆ ಕೇಳುವ ಅರ್ಜುನ, ಅವರು ಯಾವ ದೇವತೆಯನ್ನು ಆರಾಧನೆ ಮಾಡ್ತಾರೋ ಅದರಲ್ಲೇ ವಿಶೇಷವಾಗಿ ಅವರಿಗೆ ಶ್ರದ್ಧೆ ಬರುವ ಹಾಗೆ ದೃಢಪಡಿಸ್ಬಿಡ್ತೇನೆ. ಅಂತಃಕರಣ ದೃಢವಾಗೋದು ಮುಖ್ಯ. ಯಾವ ಮೂಲಕ ಆದ್ರೇನು, ಯಾವ ದೇವತೆ ಆರಾಧನೆಯಿಂದ ಆದ್ರೇನು, ಫಲ ತಾನೇ ಮುಖ್ಯ. ತಸ್ಯ ಅಚಲಾಂ ಶ್ರದ್ಧಾಂ, ಅಂಥವನಿಗೆ ಅದರಲ್ಲಿ ವಿಶೇಷವಾದಂತಹ ಶ್ರದ್ಧೆಯನ್ನು ಉಂಟು ಮಾಡುತ್ತೇನೆ. ಆಯ್ತು. ಮುಂದಕ್ಕೆ ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೇಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಈ ನೋಡಿ ಸೂತ್ರ ಬರುತ್ತೆ. ಯೋ ಯಾಂ ದೇವತಾತನಂ ಶ್ರದ್ಧೆಯ ಅರ್ಪಿತಂ ಇಚ್ಛತೆ. ಹೀಗೆ ಆ ಸಾಧಕನಾದವನು ತನ್ನ ಇಷ್ಟಾನುಸಾರ, ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ, ಇಷ್ಟ ದೇವತಾ ಅಂತಾರೆ. ಇಷ್ಟ ದೇವತಾ ಅಂದ್ರೆ ಅವನ ಮನಸ್ಸಿನಲ್ಲಿ ಏನು ಇಷ್ಟ ಇದೆಯೋ, ಯಾವುದನ್ನು ದೇವರು ಅಂತ ಭಾವನೆ ಮಾಡ್ತಾನೋ, ಯಾವ ರೂಪದಲ್ಲಿ ಧ್ಯಾನ ಮಾಡ್ತಾನೋ ಅದು ಅವನಿಗೆ ಇಷ್ಟ ದೇವತೆ. ಇದನ್ನೇ ನಮ್ಮಲ್ಲಿ ಕುಲದೇವತಾ ಅಂತ ಬೇರೆ ಹೇಳ್ತಾರೆ. ಕುಲದೇವತಾ ಅಂತೇನು, ನಮ್ಮ ಹಿರಿಯವರು. ನಿಮ್ಗೆ ಯಾಕೆ ಹೀಗೆ ವೆಂಕಟರಮಣ ದೇವರನ್ನ ಯಾಕೆ ಪೂಜೆ ಮಾಡ್ತೀರಿ ಅಂದ್ರೆ, ನಮ್ಮ ಅಪ್ಪ ಅಜ್ಜ ಮತ್ತು ಅಜ್ಜ ಎಲ್ಲ ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದು ಆ ದೇವರು ಒಳದಿದೆ, ಅದನ್ನು ಮಾಡ್ತೀನಿ ಅಷ್ಟೇ. ಇನ್ನೇನು ಅದರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ. ನೀವು ಯಾವ ದೇವರನ್ನಾದರೂ ಪೂಜೆ ಮಾಡಿ, ಎಲ್ಲಾ ಸರ್ವದೇವಾತ್ಮಕನಾದ ಭಗವಂತ ಒಬ್ಬನೇ ಅನ್ನೋ ಭಾವನೆಯನ್ನ ಏನು ಮಾಡೋದು, ಅದು ಪರಿಪೂರ್ಣವಾದಂತಹ ತತ್ವ. ಅದಕ್ಕೆ ಭಗವಂತ ಹೇಳ್ತಾನೆ, ಹಾಕೊಳ್ಳಿ ಯಾವ್ಯಾವ ದೇವತಾ ಪೂಜೆಯನ್ನು ಮಾಡಿದ್ರು ಸರಿಯೇ ಶ್ರದ್ಧೆಯಿಂದ, ಮತ್ತೆ ನಾನು ಅವರಿಗೆ ಅದೇ ದೇವತೆಯಲ್ಲಿಯೇ ಶ್ರದ್ಧೆಯನ್ನು ದೃಢಪಡಿಸುತ್ತೇನೆ. ತಾಮೇವ ವಿದಧಾಮ್ಯ. ಹಾಗೇನಾಗುತ್ತೆ, ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೇಹತೆ. ಹೇ ಅರ್ಜುನ, ಅದರಲ್ಲೂ ಕೂಡ ಫಲ ಉಂಟು. ಏನು, ಯಾವ ದೇವತೆ ಇಷ್ಟ ದೇವತೆ ಅಂತ ಅವನವನಿಗೆ ಮನಸ್ಸಿಗೆ ಸಂಬಂಧಪಟ್ಟದ್ದಿರುತ್ತದೆಯೋ ಆ ದೇವತಾ ಪೂಜೆ ಮಾಡುವಾಗ ಅವನಿಗೆ ಅದರಲ್ಲಿಯೇ ಶ್ರದ್ಧೆ ಬರುವಂತೆ ನಾನೇ ಅವನನ್ನ ಭದ್ರವಾಗಿ ಆ ಭಾವನೆಯಲ್ಲಿ ನೆಲೆಗೊಳಿಸುತ್ತೇನೆ. ಈಗಾದ್ರಿಂದ ಇದರಿಂದ ಒಂದು ನೀತಿ ತಿಳ್ಕೋಬೇಕೇನು ಅಂತ ಹೇಳ. ಇವತ್ತೊಂದು ದೇವರು ನಾಳೆ ಒಂದು ದೇವರು ಅಂತ ಬದಲಾವಣೆ ಚೇಂಜ್ ಮಾಡ್ತಾ ಇರಬಾರದು. ಆವಾಗ ಯಾವ ಸರ್ವ
10 ಅಡಿ ತೆಗಿಯಪ್ಪ ನೀರು ಬರುತ್ತೆ ಅಂತ ಹೇಳಿದ್ರಂತೆ ಜೋಗಿಸ್ರು. ಹೊಲದಲ್ಲಿ ನೀರು ಬೇಕಾಗಿತ್ತು ಅವನಿಗೆ. ಸ್ವಾಮಿ ತೆಗದೇ ಬರ್ಲಿಲ್ಲ ಅಂದ. ತೋರ್ಸು ನಂಗೆ ಕರ್ಕೊಂಡು ಹೋಗಿ ಅಂತ. ಅವನೇನ್ ಮಾಡಿದ್ರೆ 10 ಕಡೆ ಒಂದೊಂದು ಅಡಿ ತೆಗೆದ್ಬಿಟ್ಟ. ಒಂದೇ ಕಡೆ 10 ಅಡಿ ತೆಗೆಯೋದು ಬಿಟ್ಟು 10 ಕಡೆ ಒಂದೊಂದು ಅಡಿ ತೆಗೆದ್ರೆ ಶ್ರಮವಾಯ್ತು, ಹೊತ್ತು ನೀರು ಬಂತ. ಹಾಗೆ ಇವತ್ತೊಂದು ದೇವರು, ನಾಳೆ ಒಂದು ಅದು ಮಾತ್ರ. ಯಾವ ದೇವರನ್ನು ಆರಾಧನೆ ಮಾಡ್ತೀರೋ ಅದರಲ್ಲಿ ಪರಿಪೂರ್ಣವಾಗಿ ನೀವು ಅಲ್ಲಿಯೇ ನೆಲೆ ನಿಂತು ಅದನ್ನೇ ಆರಾಧನೆ ಮಾಡ್ತೀರಿ. ಹಾಗಾದ್ರೆ ಅದಕ್ಕೆ ಭಗವಂತ ಒಪ್ಕೊಂಡಿದ್ದಾನೆ, ನನಗೆ ಅದರಲ್ಲೇ ಶ್ರದ್ಧೆ ಕೊಡ್ತೇನೆ ಅಂತಾರೆ. ನೀನು ಯಾವ ದೇವತೆಯನ್ನು ಆರಾಧನೆ ಮಾಡ್ತೀಯೋ, ಯಾವ ರೂಪದಿಂದ ಮಾಡ್ತೀಯೋ, ಆ ನಾಮ ರೂಪ ಆಕಾರಗಳುಳ್ಳ ದೇವತೆ ಬಗ್ಗೆ ನಿನಗಿರತಕ್ಕಂತಹ ಶ್ರದ್ಧೆಯನ್ನು ದೃಢಪಡಿಸುತ್ತೇನೆ, ನಾನು ಒಪ್ಪುತ್ತೇನೆ ಅಂತಾರೆ. ಇನ್ನೇನಾಗಬೇಕು? ಸತಯ ಶ್ರದ್ಧೆಯ ಯುಕ್ತ. ಹೀಗೆ ಆ ಶ್ರದ್ಧಾದಿಗಳನ್ನ ತಾನೇವ ವಿದಧಾಮ್ಯಹಂ ಅಂತ. ನೋಡಿ ಏನು ಭಗವಂತ ಕೊಡೋ ಒಂದಾನೊಂದು ವಚನಗಳು ಎಷ್ಟು ಜೋರಾಗಿದೆ ಅಂತ. ಖಂಡಿತ ಮಾಡ್ತೇನೆ ಕಣಯ್ಯ, ನೀನು ಯಾವ ದೇವರನ್ನ ಆರಾಧನೆ ಮಾಡು, ನನ್ನನ್ನೇ ಮಾಡು ಅಂತ ನಾನು ಅದು ಬಿಡು ಇದು ಮಾಡು ಅಂತ ಹೇಳೋದಿಲ್ಲ. ಈ ದೇವತೆಗಳ ವಿಷಯದಲ್ಲೂ ಇದೊಂದು ತತ್ವ. ಗುರುವಿನ ವಿಷಯದಲ್ಲೂ ಹಾಗೆ ಇಟ್ಕೋಬೇಕು ನಾವು. ಆ ಗುರುವನ್ನು ಅಷ್ಟೇ ಗಳಿಗೊಂದ್ಸಲ ಇವ್ರ ಹತ್ರ ಒಂದ್ಸಲ ಅವ್ರ ಹತ್ರ ಒಂದ್ಸಲ ಅಂದ್ರೆ ಏನು ಕಲಿಯಕ್ಕಾಗಲ್ಲ. ಯಾವನಾರು ಒಬ್ಬನ ಹಿಡಿದು ಬಿಟ್ರೆ ಗುರು ಅಂತ ಪೂರ್ತಿ ಜೀವಮಾನ ಅದನ್ನೇ ಗಟ್ಟಿ ಹಿಡಿಬೇಕು. ದೇವತೆಯು ಅಷ್ಟೇ, ಗುರುವು ಅಷ್ಟೇ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಒಂದು ಎಂಥ ಮಾತು ನೋಡಿ. ನೀವು ಮೊದಲು ದೇವತಾ ಭಕ್ತರಾಗಬೇಕು, ಏಕದೇವತಾ ಭಕ್ತರಾಗಬೇಕು. ಅದು ಪರಮಾತ್ಮನ ಒಂದು ಆಜ್ಞೆ. ಅವನ ಆ ರೂಪದಲ್ಲೇ ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಅವನು ಶಬ್ದ ಮಾಡಿಬಿಟ್ಟಿದ್ದಾನೆ. ಹೇಗೋ ಗುರುವನ್ನು ಹಾಗೆ ಇಟ್ಕೋಬೇಕು. ಯಥಾದೇ ತಥಾ. ಹಾಗಾದ್ರೆ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ. ಇಲ್ಲೇ ಇವತ್ತೊಂದಿಷ್ಟು ಇವ್ರ ಹತ್ರ ಓದೋದು, ಅವ್ರ ನಾನು ಎಲ್ಲಾ ಶಾಸ್ತ್ರಗಳನ್ನು ಎಲ್ಲಾ ಗುರುಗಳನ್ನು ಟೆಸ್ಟ್ ಮಾಡಿ ನೋಡಿದ್ದೀನಿ ಸ್ವಾಮಿ, ಇವನಿಗೇನು ಬರುತ್ತೆ ಅವ್ರನ್ನ ಟೆಸ್ಟ್ ಮಾಡಕ್ಕೆ ಏನು ಉಪಯೋಗ? ಹಿಡಿಯೋದಾದ್ರೆ ಒಂದೇ ಹೇಳಿ. ಗುರುವಿನ ವಿಷಯಕ್ಕೂ ದೇವತಾ ವಿಷಯಕ್ಕೂ ಭಗವದ್ಗೀತೆ ನಮ್ಮನ್ನು ಹೇಗೆ ತಿದ್ದುಪಡಿ ಮಾಡುತ್ತೆ. ನೀವು ಮಾಡ್ತಾ ಇರೋದನ್ನು ಬಿಡಿ ಅಂತ ಎಲ್ಲೋ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಅದನ್ನೇ ಮಾಡಿ ಅಂತ ನೋಡಿ ಹೊರಡ್ರಿ. ಆ ಗುರುಗಳನ್ನೇ ಹಿಡೀರಿ, ಆ ಸಂಪ್ರದಾಯನೇ ಮಾಡಿ, ಅವರಲ್ಲೇ ಭಕ್ತಿ ಮಾಡಿ, ಅಲ್ಲೇ ಉದ್ಧಾರ ಆಗ್ತೀರಿ. ಏನಿಲ್ಲ ಅಂತ ಬದಲಾಯಿಸಿದ್ರು ಹೋಗಿತ್ತು. ಇವತ್ತೊಂದು ಅದೊಂದು ಇದೊಂದು ಅಂದ್ರೆ ಭಾವಿ ವಿಚಾರ ಹೇಳಿದ್ರೆ. ಆದ್ದರಿಂದ ಸತಯ ಶ್ರದ್ಧೆಯ ಯುಕ್ತ, ಇಂಥ ಶ್ರದ್ಧೆಯನ್ನು ಕೂಡಿ ಅವನು ಆ ದೇವತಾ ಶರೀರವನ್ನು ಆರಾಧನೆ ಮಾಡಿ, ಸ್ವರೂಪವನ್ನು ಆರಾಧನೆ ಮಾಡಿದರೆ ಲಭತೆ ಚ ತತಃ ಕಾಮಾನ್. ಅವನು ಆ ದೇವತೆಯ ಒಂದಾನೊಂದು ನೆಪದಿಂದ ಕೊಡೋನ್ ಫಲ ಕೊಡೋನ್ ಭಗವಂತನೇ. ಎಲ್ಲೆಲ್ಲಿಯೋವೆ ಸ್ವಾಮಿ, ನಾವು ಬಾವಿ ತೆಗೆದು ನಮ್ಮ ಬಾವಿಯಲ್ಲಿ ನೀರು ಬಂತು, ನಮ್ಮ ಬಾವಿ ಅಂದ್ಕೊಳ್ಳಿ, ನೀರು ಅಂದ್ಕೊಳ್ಳಿ. ಬರೀ ನಿಮ್ಮ ಬಾವಿ ಇದೆ ನೀರಲ್ಲ, ಭೂಮಿಲೆಲ್ಲ ನೀರೇ ಕೆಳಗಡೆ. ನೀರಿನ ಮೇಲೆ ತಾನೇ ಭೂಮಿ ನಿಂತಿರೋದು. ನಿಮ್ಮನೆ ಬಾವಿ ಅಂದ್ರೆ ಏನು? ನಿಮಗೆ ಕಾಣಿಸ್ಕೊಂತ ಹಾಗೆ ಹೇಳಿ. ಮತ್ತೆ ನಮ್ಮನೆ ಬಾವಿ ಅಂದ್ರೆ ಬಾವಿಲಿ ನೀರು ಬಂದಿದ್ದು ಎಲ್ಲಿಂದ? ಆ ನೀರು ಏನು? ಎಲ್ಲೆಲ್ಲೂ ಇಲ್ವೇ? ಭೂಮಿಗಿಂತ ನೀರು ದೊಡ್ಡದಲ್ವೇ? ಪಂಚಮಹಾಭೂತಗಳಲ್ಲಿ ಯಾವುದು ಭೂಮಿಗಿಂತ ನೀರು ದೊಡ್ಡದು, ನೀರಿಗಿಂತ ತೇಜಸ್ ಆಗ್ತಾನೆ ಇರೋದು. ಅಯ್ಯೋ ಸ್ವಾಮಿ, ಅಷ್ಟು ಯೋಚನೆ ಮಾಡಲಿಲ್ಲ ಅಂತ. ಹಾಗಾದ್ರೆ ತಪ್ಪಾಯ್ತು. ಹೀಗೆ ನೀವು ಯಾವುದೇ ರೀತಿಯಾದ ಒಂದು ದೇವತಾ ಭಾವನೆಯನ್ನ ಒಂದೇ ಒಂದು ವಸ್ತುವಿನಲ್ಲಿ ನೆಲೆಗೊಳಿಸಿ ಅಂತ ಅರ್ಥ. ಆಗ ಆ ದೇವತೆ ಒಲಿಯುತ್ತೆ. ಆ ದೇವತೆಯ ರೂಪದಿಂದಲೇ ನಾನೇ ಲಭತೆ ಚ ತತಃ ಕಾಮಾನ್. ಮುಂದಿನ ವಾಕ್ಯ ನೋಡಿ ಏನ್ ಚೆನ್ನಾಗಿದೆ. ಆರಾಧಿಕಾಯ ದೇವತಾ ತನ್ವಾಹ ಕಾಮಾನ್ ಈಪ್ಸಿತಾನ್ ಮಯೈವ ಪರಮೇಶ್ವರೇಣ ಸರ್ವಜ್ಞೇನ ಸರ್ವಕಲ್ಪ ಫಲ ವಿಭಾಗಜ್ಞತೆಯ. ಶಂಕರಾಚಾರ್ಯರ ಬರವಣಿಗೆ ನೋಡಿ ಏನಾಗಿದೆ. ಮಯೈವ ವಿಹಿತಾನ್ ಹಿತಾನ್ ಅಂತ ಮೂಲದಲ್ಲಿದೆ. ಮಯೈವ ಅಂದ್ರೆ ಏನು? ಅರ್ಜುನ ತಾನೆ ಕೇಳ್ತಾ ಇದ್ದಾನೆ. ಹೇಳ್ತಿರೋ ಯಾರು? ಭಗವಂತ. ಅರ್ಜುನನ್ ಹೇಳ್ತಾ ಇದ್ದಾನೆ ನನ್ನಿಂದಲೇ ಅಂತಾನೆ ಭಗವಂತ. ನನ್ನಿಂದಲೇ ಅಂದ್ರೆ ಯಾರು? ವಾಸುದೇವ ಪರಮಾತ್ಮ. ಲಭತೆ ಚ ತತಃ ಕಾಮಾನ್ ಅಂದ್ರೆ, ಹೇ ಅರ್ಜುನ, ಹೀಗೆ ಹೇಳಿದ್ನಲ್ಲ, ಬೇರೆ ಬೇರೆ ದೇವತಾರಾಧನೆ ಮಾಡ್ತಾರೆ ಅಂತ ಮಾಡ್ಲಿ, ಯಾವ ರೂಪದಿಂದಲಾರೋ ಮಾಡ್ಲಿ, ಆ ದೇವತೆ ವರ ಕೊಡುತ್ತೆ ಅಂದ್ರೆ ಅದು ನನ್ನ ಮೂಲಕ ಕೊಡುತ್ತೆ. ಹೋಗ್ತೀನಿ ಯಾವ ಹಾನಿ ಬರಲ್ಲ. ಅದು ಬಿಟ್ಬಿಟ್ಟು ನಾನು ಹಿಂದೂ, ನಾನು ಮುಸ್ಲಿಮ್. ನೋಡಿ ರಾಜಕೀಯದಲ್ಲಿ ಕೂಡ ಎಷ್ಟು ಗೊಂದಲ ಅಂತ. ಯಾಕೆ ಪಾಕಿಸ್ತಾನ ಅಂತ ಇಂಡಿಯಾ, ಯಾರು ಎಲ್ಲಿದ್ರು ಭೂಮಿ ಮೇಲೆ ತಾನೇ ಇರ್ತಾರೆ. ಅದು ಯಾಕೆ ಅಷ್ಟೊಂದು ಅದಕ್ಕೆ ಜಗಳ ಕಾಯ್ಬೇಕು?
ಒಬ್ರಿಗೊಬ್ರು ಯಾಕೆ ವೃದ್ಧ ಮಾಡಬೇಕು? ಇಲ್ಲ, ತಲೆ ಒಳಗೆ ಇಲ್ಲ. ಮೊದಲು ಈ ರಾಜಕೀಯದವರಿಗೆ ವೇದಾಂತ ಹೇಳಬೇಕು, ಅವರಿಗೆ ಬೇಡಾಗಿದೆ. ಏನ್ ಗತಿ ಮಾಡಿ ಸುಮ್ಮನೆ ವಿಶ್ವ ಶಾಂತವಾಗಿರ್ಬೋದು. ನನಗನ್ನಿಸ್ತು ಒಂದ್ಸತಿ 150 ವರ್ಷಗಳ ನಮ್ಮ ಇಂಡಿಯಾ ದೇಶನ, ಅದು ಏನು ಪಾಕಿಸ್ತಾನ, ಬಾಂಗ್ಲಾ, ಲಂಕಾ ಎಲ್ಲಾ ಸೇರಿ ಅವರು 6000 ಮೈಲಿ ದೂರದಲ್ಲಿ ಇದ್ಕೊಂಡು ರಾಜ್ಯಭಾರ ಮಾಡಿದ್ದಾರೆ. ಈಗ ಯಾಕೆ ಹೇಗಾಗಿದೆ ಅಂದ್ರೆ ಏನ್ ಹೇಳೋದು? ಭೇದ ಭಾವ. ಆ ಭೇದ ಭಾವನೆಯೆಲ್ಲ ಮನುಷ್ಯನ ಒಂದು ಅಂತಃಕರಣದ ದೋಷವೇ ಹೊರತು ಭಗವಂತ ಮಾಡಿದ್ದಲ್ಲ. ಅದು ಪರಮಾತ್ಮನ ದೃಷ್ಟಿಯಿಂದ ಎಲ್ಲ ಅದಕ್ಕೆ ನೀವು ಏನಾದ್ರು ಹೆಸರಿಟ್ಕೊಳ್ಳಿ, ಏನಾದರೂ ಮಾಡಿ, ನೀವೆಲ್ಲ ಒಂದೇನೆ, ಎಲ್ರಿಗೂ ಆಧಾರವಾಗಿರೋ ನಾನೇ ವಾಸುದೇವ ಅಂತ ಭಗವದ್ಗೀತೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗೂ ಕೂಡ ಎಲ್ಲಿ ಬರ್ತಾರ ದ್ವೇಷಗಳು? ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಭಗವಂತ ಹೇಳ್ತಾನೆ, ಹೋಗ್ರಿ ಏನ್ ನಂಬಿದಿರೋ ಅದನ್ನಾರು ಭದ್ರವಾಗಿ ಹೇಳ್ಕೊಳ್ಳಿ ಅಂತ. ಚೇಂಜ್ ಮಾಡ್ಕೊಂಡು ಇದರಿಂದ ಅದಕ್ಕೆ ಅದರಿಂದ ಅದಕ್ಕೆ ಅವೆಲ್ಲ ತಪ್ಪು. ಆದ್ರೆ ಅವ್ರಿಗೆ ಕೊಡದಕ್ಕೆ ಫಲವನ್ನೆಲ್ಲ ನಾನೇ ಕೊಡ್ತೀನಿ. ಮಯೈವ ವಿಹಿತಾನ್ ಹಿತಾನ್. ಅಲ್ಲಿ ಬರೆದಿರೋ ಮಾತುಗೋಸ್ಕರ ನಿಮ್ಗೆ ಹೇಳಿದೆ ಏನಂತ, ನಾನೇ ಕೊಡ್ತೀನಿ ಎನ್ನುವಾಗ ಮಯೈವ ಅಂದ್ರೆ ನೋಡಿ ವಾಕ್ಯ, ಪರಮೇಶ್ವರೇಣ ಸರ್ವಜ್ಞೇನ ಕರ್ಮಫಲ ವಿಭಾಗಜ್ಞತೆಯ. ಪರಮೇಶ್ವರನಾದ ಮತ್ತು ಸರ್ವಜ್ಞನಾದ, ಸರ್ವಜ್ಞಾನ ಶಬ್ದಕ್ಕೆ ಎಷ್ಟು ದೊಡ್ಡ ಅರ್ಥ. ಯಾವ ಯಾವ ಪ್ರಾಣಿ, ಯಾವ ಯಾವ ಮನುಷ್ಯ ಏನೇನು ಕರ್ಮ ಮಾಡಿದಾನೆ ಅಂತ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್ ಭಗವಂತನ ಹತ್ತಿದೆ. ಮರೆದಾಯ್ತು, ನೀವೇನು ನಾನು ಮಾಡಿದೆ ಅಂದ್ರೆ ಮರೆತೋಯ್ತು ಅಂದ್ರೆ ನೀವು ಮರಿಬಹುದು. ಭಗವಂತನ ದಾಖಲೆ ಒಳಗೆ ಮಾತ್ರ ಇದ್ದೇ ಇರುತ್ತೆ. ಆದ್ರಿಂದ ಏನ್ ಮಾಡಬೇಕು? ಪರಮಾತ್ಮನ ಒಂದಾನೊಂದು ಸರ್ವ ವ್ಯಾಪಕತ್ವ, ಸರ್ವ ಸಾಕ್ಷಿತ್ವ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಬ್ಬ ಮಾನವನ ಕರ್ಮಗಳು ಅವನಿಗೆ ಗೊತ್ತಿದೆ, ಅಷ್ಟು ಅವನಲ್ಲಿದೆ. ಆದ್ರಿಂದ ನಾವು ಎಷ್ಟೋ ಸಲ ವ್ಯವಹಾರದಲ್ಲಿ ಅಯ್ಯೋ ನಾನು ದೇವರಿಗೆ ಇಂಥ ಕೆಲಸ ಮಾಡಿದ್ದೆ, ಹೀಗೆ ತಪ್ಪಾಗ್ಬಿಡ್ತು, ಹೀಗೆ ತೊಂದರೆ ಆಯಿತು ಅಂತೀವಿ. ದೇವ್ರು ತೊಂದರೆ ಮಾಡಿಲ್ಲ, ಅವನೇನು ಮಾಡ್ದ? ನಿಮ್ಮ ದಾಖಲೆ ತೆಗೆದ, ಲೆಡ್ಜರ್ ತೆಗೆದು ನೋಡ್ದ, ಇವನೇನು ಮಾಡಿದಾನೆ, ಏನು ಫಲ ಕೊಡಬೇಕು ಅಂತ ಪಾಸ್ ಮಾಡಿದ್ದಾನೆ ಅಷ್ಟೇ. ಪಾಪ ದೇವರನ್ನೇನು ಅನ್ನೋ ಹಾಗಿಲ್ಲ. ಅದಕ್ಕೆ ಮಯೈವ ವಿಹಿತಾನ್ ಹಿತ. ಇದಕ್ಕೆ ನ್ಯಾಯವಂತು. ಆದ್ರಿಂದ ಕೆಟ್ಟದ್ದು ಮಾಡಬಾರ್ದು, ಒಳ್ಳೆಯ ಕರ್ಮ ಮಾಡಬೇಕು. ಯಾವ ರೂಪದಲ್ಲಾದ್ರೂ ಮಾಡಿ, ಯಾವ ದೇವತಾ ಸ್ವರೂಪವನ್ನಾದ್ರೂ ನಂಬಿಕೊಳ್ಳಿ, ಆ ದೇವತೆಗೆ ಬೇಕಾದ್ರೆ ಶರಣಾಗತರಾಗರಿ. ಆ ದೇವತೆ ಫಲ ಕೊಟ್ಟರು ಅದು ನಾನೇ ಕೊಟ್ಟದ್ದು ಅನ್ನೋ ಅರ್ಥ. ನೋಡಿದ್ರ, ಮಕ್ಕಳು ಚಿಕ್ಕ ಮಕ್ಕಳಿಗೆ ದುಡ್ಡು ಕೊಟ್ಬಿಟ್ಟೆ ನಂದು ನಂದು ಅಂತ. ನಂದು ಅಂದ್ರೆ ಏನು? ತಂದೆಯೇ ಕೊಟ್ಟಿರೋದೇ ಹೊರತು ಮಕ್ಕಳ ತಿನ್ನ ಸಂಪಾದನೆ ಮಾಡೋ ಶಕ್ತಿ ಇಲ್ವಲ್ಲ. ಹಾಗೆ ಮಯೈವ ಹಿತಾನ್ ಹಿತಾನ್. ಅದಕ್ಕೆ ಸರ್ವಜ್ಞನಾದ ಕರ್ಮಫಲ ವಿಭಾಗವನ್ನು ಕೊಂಡಂತಹ ಭಗವಂತನಾದ ನಾನೇ ಆ ದೇವತೆಗಳ ಮೂಲಕ ಅನುಗ್ರಹ ಮಾಡ್ತೇನೆ. ಈ ದೃಷ್ಟಿ ಬಂದ್ರೆ ನಾವು ಯಾವ ಭೇದ ಭಾವನೆ ಬರಲ್ಲ. ನೀವು ಏನೇನು ಅನುಷ್ಠಾನ ಇಟ್ಕೊಂಡಿದ್ದೇನೆ ಅಂತ ಯಾರೋ ಕೇಳ್ತಾರೆ. ಗೌರಿ ಹಬ್ಬ ಮಾಡ್ತೇವೆ, ನವರಾತ್ರಿ ಮಾಡ್ತೇವೆ, ಶಿವರಾತ್ರಿ ಮಾಡ್ತೇವೆ, ಏನ್ರಿ ಎಲ್ಲ ಮಾಡ್ತೇನೆ ಅಂತಿರಲ್ಲ. ಹೌದಪ್ಪ, ನಮ್ಮ ಈ ಧರ್ಮ, ಹಿಂದೂ ಧರ್ಮ ಎಷ್ಟೋ ಶ್ರೇಷ್ಠ. ಯಾಕೆ ಅಂತ ಎಲ್ಲವನ್ನು ಒಂದುಗೂಡಿಸುತ್ತೇವೆ. ಬಾಕಿಯವರಾದ್ರೂ ವಿಜಿಡ್ಡು, ಅದ್ ಬೇಡ ಇದು ಬೇಡ ಅಂತ ಇದೇ ಶ್ರೇಷ್ಠ ಅಂತಾರೆ. ಅಯ್ಯೋ ರಾಮ, ಏನ್ ಅರ್ಥ ಇದಕ್ಕೆಲ್ಲ? ಮನುಷ್ಯನ ನಡವಳಿಕೆ, ಅವನ ಒಂದು ನಾಗರಿಕತೆ ಬೆಳೀಬೇಕು ಅಂದ್ರೆ ವೇದಾಂತದ ಕಡೆಗೆ ಬೆಳೆದ್ರೆ ಕೃತಾರ್ಥನಾಗ್ತಾನೆ. ಬರೀ ಭೋಗದ ಕಡೆಗೆ, ರಾಗದ್ವೇಷಗಳ ಕಡೆಗೆ ಬೆಳೆದ್ರೆ ಏನಾಗತ್ತದು? ಏನೋ ಇರಲಿ. ವಿಷಯ ಏನಾಯ್ತು ಈಗ? ಭಗವಂತ ಏನಂದ, ಒಟ್ನಲ್ಲಿ ನೀವು ಯಾವ ದೇವತಾರಾಧನೆ ಮಾಡ್ತಾ ಇದ್ರು ಆ ದೇವತೆ ನೀವು ವರ ಕೊಡ್ತು ಅಂದ್ರೆ ಅದು ನಾನೇ ಕೊಟ್ಟದ್ದು. ಮಯೈವ ವಿಹಿತ. ಮಯ ಅಂತ ಅಷ್ಟೇ ಹೇಳಲಿಲ್ಲ, ಮಯೈವ, ನನ್ನಿಂದಲೇ ಕೊಡಲ್ಪಟ್ಟಿದೆ ಎಂಬುದಾಗಿ ಕೇಳಿ. ಹಿತಾನಿಧಿ ಪದಚ್ಛೇದೆ ಹಿತತ್ವಂ ಕಾಮಾನಾಂ ಉಪಚರಿತಂ ಅಂತ. ಮಯೈವ ವಿಹಿತಾನ್ ಹಿತಾನ್ ಅಂತಿಲ್ಲ. ಆ ವಿಹಿತಾನ್ ಹಿತಾನ್ ಅನ್ನೋ ಕಡೆ ಆ ಸಂಸ್ಕೃತ ಶಬ್ದ ಹೇಳಿದೆಯಲ್ಲ, ಅದಕ್ಕೊಂದು ಅರ್ಥ ಮಾಡ್ತಾರೆ. ಏನಂತ? ಸಾಮಾನ್ಯ ಅರ್ಥ ಹೇಳಿದೀನಿ. ಭಗವಂತನಾದ ಪರಮಾತ್ಮ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರು ಫಲ ಕೊಡೋನು ದೇವರೇ ಅನ್ನೋ ಅರ್ಥದಲ್ಲಿ ನನ್ನಿಂದಲೇ ವಿಹಿತಾನ್ ಅಂದ್ರೆ ಗೊತ್ತು ಮಾಡಲ್ಪಟ್ಟಂತಹ ಫಲವನ್ನು ಪಡೆಯುತ್ತಾರೆ. ಅದು ದೇವತೆಯ ಮೂಲಕ ಬರುತ್ತದೆಯೇ ಹೊರತು ಕೊಟ್ಟಿರೋನು ಯಾರು? ನಾನೇ. ವಿಹಿತಾನ್ ಹಿತಾನ್ ಅನ್ನೋ ಕಡೆಯಲ್ಲಿ ವಿಹಿತಾನ್ ಅಂತ ಒಂದು ಪದ, ಹಿತಾನ್ ಅಂತಲೂ ಒಂದು ಪದ ಅಂತ ಹೀಗೂ ಒಂದು ಅರ್ಥ ಮಾಡ್ತಾರೆ ಕೆಲವರು. ಈಗ ಮಾಡಿರೋ ಅರ್ಥ ಏನು? ವಿಹಿತಾನ್ ಹಿ ತಾನ್ ಅಂತ. ಹಿ ಅನ್ನೋದೊಂದು ಅವ್ಯಯ. ನನ್ನಿಂದಲೇ ವಿಧಿಸಲ್ಪಟ್ಟಂಥ ತಾನ್ ಅಂದ್ರೆ ಆ ಕರ್ಮ ಫಲಗಳನ್ನು ಸಾಧಕನು ಪಡೆಯುತ್ತಾನೆ ಅಂತ ಅರ್ಥ ಮಾಡಿದ್ರು. ಸ್ವಾಮಿ ಹಿ ತಾನ್ ಅಂತ ಬಿಡಿಸ್ಬಿಟ್ರಲ್ಲ,
ಹಿತಾನಂತೆ ಅದು ಮಾಡಿದೇನಾಗುತ್ತೆ ಆಗ ಮಾಡಿ ಪರವಾಗಿ ಮಯೈವ ವಿಹಿತಾನ್ ಹಿತಾನ್ ಅಂದ್ರೆ ಹಿತಾನಿತಿ ಪದಚ್ಛೇದೆ ಹಿತತ್ವಂ ಕಾಮಾನಾಮುಪಚರಿತಂ ಅಂದ್ರೆ ಕೇಳ್ಕೊಳ್ತಕ್ಕವನು ಅವನ ಬಯಕೆಯನ್ನು ಮುಂದಿಟ್ಟು ದೇವರನ್ನು ಕೇಳ್ಕೊಂಡಾಗ ಆ ದೇವರ ಆ ಬಯಕೆಯನ್ನು ನೆರವೇರಿಸ್ತಾನೆ ಅಂದ್ರೆ ಹಾಗಾಗಿ ದೇವತೆಗಳ ಎಲ್ಲ ಬಯಕೆಗಳನ್ನು ದೇವರೇ ನೆರವೇರಿಸ್ತಾನೆ ಎನ್ನುವುದು ಒಪ್ಕೊಳ್ಳೋಣ. ಬಯಕೆಗಳು ಒಳ್ಳೆಯದೇ ಅಂತ ಯಾಕೆಂದ್ರೆ ಎಷ್ಟು ಬಯಕೆಗಳಿರುತ್ತೆ ಮನುಷ್ಯನಿಗೆ. ಆಯ್ತು ಹೋಗಲಿ ಅದೇನಾದ್ರು ಮುಗಿಯುತ್ತೆ ಅಂದ್ರೆ ಎಷ್ಟು ಬಯಕೆಗಳನ್ನು ನಾವು ಪೂರೈಸ್ತೀವಿ ಅದ್ರ ಹೊತ್ತರಷ್ಟು ಮತ್ತೆ ಬೆಳೀತಾ ಹೋಗ್ತಾ ಇರುತ್ತೆ. ಮನುಷ್ಯನ ಆಸೆಗಳೇನಿದೆ ಬಾಹುಳ್ಯ ದರ್ಶನ ಅಂತ ನಮ್ದೆಲ್ಲ ಆಯ್ತಪ್ಪ ಇನ್ನೇನು ಜವಾಬ್ದಾರಿ ಮುಗಿಯಿತು ಅಂತ ಹೇಳ್ತಾರೆ. ಮತ್ತೆ ಯಾಕೆ ಇದು ಮಾಡ್ತಾ ಇದ್ದೀರಿ ಇನ್ನೇನೋ ಒಂದು ಶುರು ಆಗುತ್ತೆ. ಎಲ್ಲ ಸಂಸಾರ ಎಲ್ಲ ನಡೀತು, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಓದ್ತಾ ಇದ್ದಾರೆ, ಏನು ಮತ್ತೆ ಪುನಃ ಇನ್ನೇನು ಸಂಪಾದನೆ ಮಾಡಕ್ಕೆ ಹೊರಟ್ರಲ್ಲ. ಏನಿಲ್ಲ, ಮಗ ದೂರದಲ್ಲಿದ್ದಾನೆ, ಆದ್ರಿಂದ ಅವ್ರ ಮಕ್ಕಳನ್ನ ನಾನೇ ಸಾಕ್ಬೇಕು, ಅದು ದುಡಿ ಶುರು ಆಯ್ತು ಮತ್ತೆ. ಹೀಗಾಗಿ ಆ ಬಯಕೆಗಳಿಗೆ ಕೊನೆ ಇಲ್ಲ ಅಂತ. ಮತ್ತೆ ನಾವು ಹಿತವಾದ್ದೇನಾಯ್ತು ಅಂತ ಹಿತಾನ್ ಅಂತ ಬಿಡಿಸಿದ್ರೆ ಸರಿಯಾಗಿತ್ತು. ಹಿತಾನಂತ ಯಾಕೆ ಮಾಡಿದ್ರಿ ಅಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ನಿಜ ನಾನೇ ಮಾಡಿದ್ದು ವಿಹಿತವಾಗಿದೆ ಹಿತವಾಗಿದೆ ಎನ್ನುವ ಅರ್ಥ ಮಾಡಿದಾಗ ಹಿತಾನ್ ಶಬ್ದ ಪೂರ್ಣ ಅರ್ಥ ಮಾಡಬಾರ್ದು. ಯಾವ ಕಾಮಗಳು ಹಿತವಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಹಿತತ್ವಂ ಕಾಮಾನಾಂ ಉಪಚರಿತಂ. ಶಂಕರಾಚಾರ್ಯ ಏನು ಬುದ್ಧಿ ನೋಡಿ ಅವರದ್ದು. ವಿಹಿತಾನ್ ಹಿತಾನ್ ಅಂತ ಅದಕ್ಕೆ ಹಿತಾನ್ ಅಂತ ಪದಚ್ಛೇದ ಮಾಡಿದ್ರೆ ಅರ್ಥ ಹೊಂದ್ಬಿಟ್ಟು ಹಿತಾನ್ ಅಂತ ಯಾಕೆ ಬಿಡಿಸ್ಬೇಕು, ಹಿತಾಂತಲೇ ಮಾಡಿ. ಕಾಮಗಳನ್ನು ಹಿತಾಂತಲೇ ಇಟ್ಕೊಳ್ಳಿ. ಯಾಕೆ ಕಾಮ ನೆರವೇರಿದ ಮನುಷ್ಯ ಖುಷಿ ಪಡ್ತಾರಲ್ಲ, ಅದೇನೋ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ, ನೆರವೇರ್ಬಿಡ್ತು ಅಂತ ನಡೀತು ಅಂತ ಸಂತೋಷ ಆಗೋದಿಲ್ಲ ಅವನಿಗೆ. ಹಾಗೆ ಅರ್ಥ ಮಾಡಿ ಅಂತ ಕೇಳಿದ್ರೆ ಹಾಗಲ್ಲ. ಕಾಮಗಳ ಬಗ್ಗೆ ಹಿತಾನ್ ಅಂತ, ಕಾಮಾನ್ ಹಿತಾನ್ ಅಂದ್ರೆ ಏನಾಯ್ತು, ಹಿತವಾದ ಕಾಮಗಳು ಅಂತ. ಕಾಮಗಳೆಲ್ಲ ಹಿತವೋ ಅಂತ ಪ್ರಶ್ನೆ ಹೇಗೆ ಬಂದ್ಬಿಡುತ್ತೆ ಅಂದ್ರೆ, ಕಾಮಗಳಿಗೆ ನೀವು ಹಿತ ಅನ್ನೋ ವಿಶೇಷಣ ಕೊಟ್ಬಿಟ್ರೆ ಎಲ್ಲಾ ಕಾಮಗಳು ಹಿತವೋ ಅಂತ. ಖಂಡಿತ ಹಿತವಾಗಲ್ಲ. ಯಾಕಾಗಲ್ಲ? ಹಿತ ಅಂದ್ರೆ ಯಾವಾಗಲೂ ಒಳ್ಳೇದಾಗಿರೋದು. ಕಾಮಗಳನ್ನು ಬೇಕಾದ್ರೆ ಪ್ರಿಯ ಅನ್ನಬೇಕಾದ್ರೆ, ಪ್ರಿಯ ಬೇರೆ ಹಿತ ಬೇರೆ. ಪ್ರಿಯ ಅಂದ್ರೆ ಏನೋ ನಮಗಿಷ್ಟ ಅಂತಲೇ ಹೊರತು ಅದು ನಮಗೆ ಕೊನೆಯವರೆಗೂ ಒಳ್ಳೇದನ್ನೇ ಮಾಡುತ್ತೆ ಅನ್ನೋ ಹಾಗಿಲ್ಲ. ಈ ಸಕ್ಕರೆ ಯಾರಿಗೆ ಎಷ್ಟಿಲ್ಲಪ್ಪ, ಪ್ರತಿಯೊಬ್ಬರಿಗೂ ಇಷ್ಟವಿದೆ ಅಂತ. ಸಕ್ಕರೆ ಕಾಯಿಲೆ ಇರೋನಿಗೆ ಏನು ಮಾಡ್ಬೇಕು, ಎಷ್ಟೋ ಸ್ವಾಮಿ ತಿನ್ಬೇಕು ಅಂತ ತುಂಬಾ ಆಸೆ, ಡಾಕ್ಟರ್ ಬೇಡ ಅಂದ್ಬಿಟ್ಟಿದ್ದಾರೆ ಅಂತ ಕೊರಗ್ತಾ ಕೊಟ್ಟಿರ್ತಾನೆ. ಇನ್ನೊಬ್ಬ ಬಂದು ಏನಿಲ್ಲ ಒಂದು ಮಾತ್ರೆ ನುಂಗ್ಬಿಡಿ ತಿಂದ್ಬಿಡಿ ಅದು ಹೇಗೆ ಹಿತವಾಗುತ್ತೆ ನಿನಗೆ? ರೋಗ ಇದ್ದ ಮೇಲೆ ಆ ಸಕ್ಕರೆ ತಿಂದ್ರೆ ಹಿತ ಹೇಗಾಗುತ್ತೆ ಅಂತ ಇವು ಹೇಳ್ಬಿಡ್ನಲ್ಲ, ಮಾತ್ರೆ ನಂಗೆ ಅಂತ ಆಗಲ್ಲ. ಆದ್ದರಿಂದ ಶಂಕರಾಚಾರ್ಯ ಜನರಲ್ ಆಗಿ ಏನ್ ಬರೆದ್ರು, ಬಯಕೆಗಳು ಯಾವುದು ಹಿತವಲ್ಲ ಅಂದ್ರು. ಆದ್ರಿಂದ ಏನಾಗಬೇಕು, ಬಯಕೆಗಳನ್ನು ಬಿಡಬೇಕೇ ಹೊರತು ಬಯಕೆಗಳನ್ನು ಕೊಟ್ಕೊಂಡು ನಾವು ಸಾಕ್ತೇವೆ ಅಂದ್ರೆ ಅದನ್ನ ಪ್ರಯೋಜನವಿಲ್ಲ. ಆದ್ರಿಂದಲೇ ಏನೇ ಮನುಷ್ಯ ಕೃತಾರ್ಥನಾಗಬೇಕು ಅಂದ್ರೆ ವೇದಾಂತದ ಪ್ರಕಾರ ಮೊದಲನೇ ಮುಖ್ಯವಾದ ಸಾಧನ ಏನು, ಬಯಕೆಗಳನ್ನು ಒಂದೊಂದಾಗಿ ಕಡಿಮೆ ಮಾಡಿ. ಹೆಚ್ಚು ಬಯಕೆಗಳಿದ್ರೆ ಪರಮಾತ್ಮನ ಆ ಸಾಧನ ಮಾಡೋಕ್ಕಾಗಲ್ಲ. ಇದನ್ನೇ ಏನಂತಾರೆ ವೇದಾಂತದಲ್ಲಿ, ವೈರಾಗ್ಯ ತತಸ್ತತಶ್ಚೋ ಪರಮಃ ಕ್ರಿಯಾಭ್ಯ ಅಂತ. ಸ್ವಲ್ಪ ಪ್ರಪಂಚದಿಂದ ಇಂದ್ರಿಯಗಳ ಚಾಪಲ್ಯದಿಂದ ಹಿಂತಿರುಗಬೇಕು ಅಂತ. ಆದ್ರಿಂದ ಹಿತಾನ್ ಅಂತ ಏನಾದ್ರು ಪದ ಮಾಡಿದಾಗ ಕಾಮಗಳನ್ನು ಹಿತ ಅಂತ ನಾವು ಅಲ್ಲಿ ಸಮನ್ವಯ ಮಾಡಿದ್ರೆ ಕಾಮಗಳು ಹೇಗೆ ಹಿತವಾಗುತ್ತೆ ಅಂತ ಯಾರು ಪ್ರಶ್ನೆ ಕೇಳಿದ್ರೆ, ಹಿತತ್ವಂ ಕಾಮಾನಾಂ ಉಪಚರಿತ ಅಂತ. ಹಿತ ಅಂದ್ರೆ ಹಿತದಂತೆ ಅಂತ ಅರ್ಥ ಮಾಡಬೇಕೆ ಹೊರತು ನಿಜವಾದ ಹಿತವಲ್ಲ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯೋ ಯಾಂತಿ ಮದ್ಭಕ್ತಾ ಯಾಂತಿ ಮಹಮಪಿ. ಆ ವಿಷಯ ಮುಕ್ತಾಯ ಮಾಡ್ತಾನೆ. ಯಸ್ಮಾತ್ ಅಂತವತ್ಸಾಧನ ವ್ಯಾಪಾರ ಅವಿವೇಕಿನಃ ಕಾಮಿನಶ್ಚತೆ ಅತ ಆಹ. ಆ ಮುಂದಿನ ಶ್ಲೋಕಕ್ಕೂ ಆ ಹಿಂದಿನ ಶ್ಲೋಕಕ್ಕೂ ಸಂಬಂಧ ಮಾಡ್ತಾರೆ. ಮಯೈವ ವಿಹಿತಾನ್ ಹಿತಾನ್ ಅಂತ ಭಗವಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆಗಳನ್ನ ಪಡೆಯೋದಕ್ಕೋಸ್ಕರ ಪರಮಾತ್ಮನನ್ನ ಬೇರೆ ಬೇರೆ ದೇವತಾ ರೂಪದಲ್ಲಿ
ಉಪಾಸನೆ ಮಾಡಿ ಪಡೀತಾನೆ ಅಂದ್ರೆ ಕೊನೆಯಲ್ಲಿ ಏನಂದ ಭಗವಂತ, ಪಡೀತಾನೆ ನಿಜ, ಅದು ಹಿತವಲ್ಲ. ನಾನು ಅದನ್ನು ಅವರ ಆಸೆಗೋಸ್ಕರವಾಗಿ ಅವರ ಆಸೆ ಪೂರೈಸಲಿ ಅಂತ ಕೊಟ್ಟಿದ್ದೇನೆ. ಆಯಿತು. ಮತ್ತೇನಾದ್ರ ಮೇಲೆ ಭಗವಂತನ ವ್ಯಾಖ್ಯಾನ ಅಂದ್ರೆ ಅಂತವತ್ತು ಫಲಂತೇಷಾಂ. ಇದೇ ಮುಖ್ಯವಾದ ತಿಳ್ಕೋಬೇಕಾದ. ಭಗವಂತ ಬಯಕೆಗಳನ್ನು ನೆರವೇರಿಸ್ತಾನೆ ಅಂದ್ರೆ ನೆರವೇರಿಸುವ ವಿಷಯದಲ್ಲಿ ಏನು ಸಂಶಯವಿಲ್ಲ. ಅಲ್ಲಿ ಮುಗಿಯುತ್ತೋ ಅಂತ. ಯಾಕೆ ಅಂತ, ಒಂದು ಬಯಕೆಯನ್ನು ದೇವರು ಪೂರೈಸಿದರೆ ದೇವ್ರ ಜವಾಬ್ದಾರಿ ಆಗೋದಿತ್ತು. ಆದ್ರೆ ಮನಸ್ಸಲ್ಲಿ ಇನ್ನೊಂದು ಬಯಕೆ ಎದ್ಕೊಳತ್ತಲ್ಲ, ಏನ್ ಮಾಡ್ತೀರಾ ನೋಡಿದ್ರ? ಇದೇ ಒಂದಾನಂತ ದೋಷ. ಈ ಕಾಮಗಳಿದೆಯಲ್ಲ, ಇದು ಸುಮ್ಮನೆ ಬೆಳೀತಾ ಇರುತ್ತೆ. ಭಗವಂತನಪ್ಪ ನಂದೆ ಇಂಥ ಒಂದು ಕಾಮವನ್ನು ಪೂರೈಸು ಅಂದ್ರೆ ಅವನು ಬೇಕಾದ್ರೆ ಪೂರೈಸಿಬಿಡಬಹುದು, ಅನುಗ್ರಹ ಮಾಡಬಹುದು, ಆಗಬಹುದು. ಆದ್ರೆ ಇನ್ನೊಂದು ಕಾಮ ಪಡೆದ್ರೆ ಏನ್ ಮಾಡೋದು? ಪದೇ ಪದೇ ಮನುಷ್ಯನ ಅಂತಃಕರಣದಲ್ಲಿ ಬೇರೆ ಬೇರೆ ಕಾಮಗಳು ಹೇಳ್ತಾ ಇರೋಣದ್ರಿಂದ ಇದು ಒಂದು ದೋಷ. ಇನ್ನೊಂದೇನಾಗುತ್ತೆ, ಭಗವಂತ ಪೂರೈಸಿದ ಮೇಲೂ ಅದರ ಫಲ ಮುಗಿದೋಗ್ಬಿಡುತ್ತೆ. ಈ ಮಕ್ಕಳ ಕೈಗೆ ಹೇಳ್ತಾ ಇರ್ತೇವೆ, ಯಾವನ್ ಪೇಪರ್ ಮಾಡಿ ಕೊಡೆ ಅಂತ ಕೊಟ್ಟು ಕೂಡಲೇ ಸುಮ್ಮನೆ ಯಾಕೆ ಬಾಯಿ ಸಿಹಿ ಆಗೋದ್ರಿಂದ ಸ್ವಲ್ಪ ವಿದ್ಯುತ್ ಹಾಕೋತೀನಿ. ಆ ಪೇಪರ್ ಮಂಡ್ಯ ಮುಗಿದ್ರೆ ಮಾತಾಡೋದು ಶುರು ಮಾಡೋದು ಅಷ್ಟೇ. ಹಿತ ಅಂದ್ರೆ ಇಷ್ಟೇ. ಅರ್ಥ ಏನು ಹಿತ? ಆ ಹೊತ್ತಿನಲ್ಲಿ ತಾತ್ಕಾಲಿಕವಾಗಿ ಸ್ವಲ್ಪ ಸಮಾಧಾನ ಆಗಲಿ ಅಂತ ಏನಾದ್ರು ಕೊಟ್ಟಿರ್ತೀವಿ. ಅದು ಪೂರ್ತಿ ಎಳ್ಳೆವರೆಗೆ ಸ್ವಲ್ಪ ಪೇಪರ್ ಮಂಟು ಚೀಪ್ತಾ ಮುಗಿದೋಗ್ಬಿಟ್ರೆ ಮತ್ಸ್ಕರ ಏನಿದು? ಇದೇ ಸಂಸಾರ. ಈ ಬಯಕೆಗಳು, ಈ ಕಾಮಗಳು ಅಂತಕ್ಕಂಥದ್ದನ್ನು ಪೂರೈಸೋಣ ಯಾವನಿದಾನ್ರಿ? ಇದಕ್ಕೆ ಏನಾರು ಕೊನೆ ಉಂಟೆ? ಅದಕ್ಕೆ ಯಾತಿ ಏನಂದ, ನಜಾತು ಕಾಮ ಕಾಮಾಣ ಉಪಭೋಗೇನ. ಅಯ್ಯೋ ರಾಮ, ಈ ಬಯಕೆಗಳನ್ನು ಪೂರೈಸ್ತೇನೆ ಅಂತ ಹೋಗೋನು ಮೂರ್ಖ. ಕಾಮಗಳನ್ನು ಕೈ ಬಿಡ್ಬೇಕೇ ಹೊರತು ಅದನ್ನು ಪೂರೈಸ್ತೇನೆ ಅಂತ ಹೋದ್ರೆ ಯಾವನ ಕೈಲೂ, ಯಾವ ಮಹಾರಾಜನ ಕೈಲೂ. ಯಾಕೆ ಅಂತ ಎಲ್ಲ ಪೇಪರ್ ಓದ್ತಾ ಇದ್ರಲ್ಲ ನೋಡಿ, ಮೊನ್ನೆ ಆ ನೇಪಾಳದಲ್ಲಿ ಘಟನೆ. ಏನು ಎಂಥ ಕೆಟ್ಟ ಕೆಲಸಗಳು. ಯಾಕೆ? ಬೈಕೆ, ಕಾಮ. ಇನ್ನೇನು? ಕಾಮ ಕ್ರೋಧ. ಅರ್ಜುನ ಕೇಳಿದ್ನಲ್ಲ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರದಿ ಪೂರ್ಣ. ಮನುಷ್ಯ ಯಾಕೆ ಪಾಪ ಮಾಡ್ತಾನೆ? ಕಾಮ ಕ್ರೋಧಗಳು. ಯಾವ ಕಾಲಕ್ಕೂ ಅದೇನು ದ್ವಾಪರ ಯುಗದಲ್ಲಿ ಬರೆದಿದ್ದು ಕೃಷ್ಣ ಅನ್ನೋ ಹಾಗಿದೆಯೇ? ಅದು ಎಲ್ಲ ಯುಗಕ್ಕೂ ಅಪ್ಲೈ ಆಗಿದೆ. ಏನು ಅಂತ ಫಲ? ಏನಿಲ್ಲ, ತಾನು ಇಲ್ಲ ಇನ್ನೊಬ್ಬನು ಇಲ್ಲ ಅನ್ನೋಷ್ಟು ಕೆಟ್ಟ ಫಲ ಬಂದ್ಬಿಡು. ಆದ್ದರಿಂದ ಒಂದು ವೇಳೆ ಭಗವಂತನಾದ ನನ್ನನ್ನೇ ಇದರಲ್ಲಿ ಎಷ್ಟು ಜಾಣತನ ಆಯಿತು ಅಂದ್ರೆ, ಮನುಷ್ಯ ತನ್ನ ಸ್ವಪ್ರಯತ್ನದಿಂದಲೇ ಕಾಮಗಳನ್ನು ಪೂರೈಸ್ಕೊತೀನಿ ಅಂತ ಹೋದ್ರೆ ಪೂರ ಅನರ್ಥ. ಹೋಗ್ಲಿ, ಸ್ವಲ್ಪ ಭಗವಂತನ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ಪಡ್ಕೊಳ್ಳೋಣ ಅಂದ್ರೆ ಅದು ಸ್ವಲ್ಪ ಒಳ್ಳೇದಿರುತ್ತೆ. ನಾವು ದೇವರು ಕೊಟ್ಟದ್ರಿಂದ ಅದನ್ನ ಎಂಜಾಯ್ ಯಾರು ಮಾಡಬಹುದು. ಅದು ಮುಗಿದೋಗುತ್ತೆ ಅನ್ನೋದು ಗೊತ್ತು ನಮಗೆ. ಆದರೆ ಸ್ವಲ್ಪ ಆದ್ರೂ ಅದನ್ನ ಎಂಜಾಯ್ ಮಾಡಬಹುದು. ಭಗವಂತ ಹೇಳ್ತಾರೆ, ಅದಕ್ಕೆ ನಾನೇನು ಮಾಡಕ್ಕ. ಕರ್ಮ ಅಂದಮೇಲೆ ಕರ್ಮದ ಫಲ ಕ್ಷಯವಾಗಲೇಬೇಕು. ಅದನ್ನು ಯಾರೂ ಶಾಶ್ವತವಾಗಿ ಮೋಕ್ಷದಂತೆ ದೃಢಪಡಿಸೋಕ್ಕಾಗಲ್ಲ. ಅನಿತ್ಯ, ಕರ್ಮಫಲ ಅನಿತ್ಯ. ಇದಕ್ಕೆ ವೇದಾಂತ ಓದಕ್ಕೆ ಮುಂಚೆನೆ ನಿತ್ಯ ನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ. ವಿವೇಕವಿದ್ರೆ ವೇದಾಂತಕ್ಕೆ ಬನ್ನಿ, ಇಲ್ಲರ ಬೇಡ ಹೋಗ್ತಾರೆ. ಏನು ವಿವೇಕ ಅಂತ? ನೀವೇನು ಕರ್ಮದಿಂದ ಪುಣ್ಯ ಫಲದಿಂದ ಸಂಪಾದನೆ ಮಾಡಿದ್ರು ಅದು ಹೋಗುತ್ತದೆ. ಕರ್ಮಜಿತೋ ಲೋಕ ಕ್ಷೀಯತೆ, ಪುಣ್ಯಜಿತೋ ಲೋಕ ಕ್ಷೀಯತೆ. ಏನು ಪುಣ್ಯ ಮಾಡಿದ್ರು ಆ ಪುಣ್ಯ ಫಲ ಪೂರೈಸಿ ಹೋಗುತ್ತೆ, ಅದು ಎಂದಿಗೂ ಪೂರ್ಣ ಆಗಿದೆ. ಮತ್ತೆ ಇನ್ನೊಂದ್ಸಲ ಪುಣ್ಯ ಮಾಡು, ಇನ್ನೊಂದ್ಸಲ ಪುಣ್ಯ ಮಾಡು ಅಂದ್ರೆ ಏನು ಬರೀ ಮಾಡ್ತಾ ಇರೋದೇ ಆಯ್ತಲ್ಲ. ಅಂದ್ರೆ ಅದಕ್ಕೆ ಕರ್ತೃತ್ವ ಭೌತೃತ್ವ ಅಂತ ಹೆಸರು. ಅದನ್ನು ದಾಟಬೇಕಾದ್ರೆ ಬ್ರಹ್ಮಜ್ಞಾನ ಮಾಡ್ತಾರೆ. ಹೋಯ್ತು, ಮೇಲಕ್ಕೆ ಹೋಗ್ತಾ ಹೋಗ್ತಾ ನೋಡಿ ಯಾವ ಅಟ್ಟಕ್ಕೆ ಹೋಗ್ತು. ಆದ್ರಿಂದಲೇ ಭಗವಂತಂತಾನೆ ಈಗ ಇಷ್ಟೇಪ್ಪ, ಅದರ ಒಂದಾನೊಂದು ಕರ್ಮ ಕ್ಷಯವಾಗುತ್ತೆ. ಆ ಕರ್ಮದ ಫಲ ಅಂತಕ್ಕದ್ದು ನಿತ್ಯವಲ್ಲ ಅಂತ. ಇದನ್ನೇ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ. ನಿತ್ಯವಾದದ್ದು ಪರಬ್ರಹ್ಮ ಒಂದೇ, ಉಳಿದೆಲ್ಲ ಅನಿತ್ಯ ಅನ್ನೋ ವಿವೇಕವನ್ನ ಜೀವನದಲ್ಲಿ ಮನುಷ್ಯ ಮಾಡ್ಕೋಬೇಕು. ಅದನ್ನೇ ಭಗವಂತ ಹೇಳ್ತಾನೆ, ಅಂತವತ್ತು ಫಲಂ ತೇಷಾಂ. ಹತ್ತು ಜನ ಎಲ್ಲ ಸರಿ ಆರಾಧನೆ ಮಾಡ್ತಾರೆ, ಆ ರೂಪದಲ್ಲಿ ದೇವತಾ ರೂಪದಲ್ಲಿ, ನಾನು ಆ ದೇವತಾ ರೂಪದಲ್ಲಿ ಅನುಗ್ರಹ ಮಾಡ್ತೇನೆ, ಎಲ್ಲ ಬರುತ್ತೆ ನಿಜ. ಅಂತವತ್ ಸಾಧನ ವ್ಯಾಪಾರ ಅವಿವೇಕಿನಃ ಕಾಮಿನಶ್ಯತೆ. ಇಷ್ಟರಿಂದ ಕರ್ಮ ಮಾಡಿ ಫಲ ಪಡ್ಕೊಳ್ತಕ್ಕಂಥ ಅವರನ್ನ ನಾನು ಹೊಗಳಕ್ಕೆ ತಯಾರಾಗಿಲ್ಲ ಅಂದ. ಯಾರು? ಕೃಷ್ಣ. ಯಾಕೆ ಅಂತ, ಅಂತವತ್ ಸಾಧನ ಅವರು ಮಾಡುವ ಶ್ರಮಕ್ಕೆ
ಆ ಫಲ ಅಂತಕ್ಕದ್ದು ಪೂರೈಸಿ ಹೋದಾಗ, ಮುಗಿದು ಹೋದಾಗ ಅವರೇನ್ ಜಾಣರಾದ್ರು? ಹೇಗೆ ಒಬ್ಬ ಮನುಷ್ಯ 100 ರೂಪಾಯಿ ಸಂಪಾದನೆ ಮಾಡ್ದ, 100 ರೂಪಾಯಿ ಖರ್ಚು ಮಾಡ್ದ ಅಂದ್ರೆ ಏನ್ ಬಂತು ಅವನಿಗೆ? ಅದಕ್ಕೆ ಜಾಣರೇನು ಹೇಳ್ಕೊಡ್ತಾರೆ, 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಕೊನೆಯ ಪಕ್ಷ 90 ಖರ್ಚು ಮಾಡಿ 10 ರೂಪಾಯಿನ ಉಳಿಸ್ಬೇಕು. ಹಾಗಲ್ಲ ಸ್ವಾಮಿ, ನಾನು 100 ಸಂಪಾದನೆ ಮಾಡಿ 110 ಖರ್ಚು ಮಾಡ್ತೀನಿ ಅಂದ್ರೆ ಹೋಯ್ತು, ಅವನು ಉದ್ಧಾರ ಹಾಗೆ ಲೆಕ್ಕ. ಅವನ ವಿಷಯ ಹೇಳೋ ಹಾಗೆ ಇಲ್ಲ, ಯಾಕೆ ಇನ್ನೊಬ್ಬ ಮೈನಸ್ ಆಗ್ತದೆ. ಹಾಗೆಯೇ ಪುಣ್ಯ ಸಂಪಾದನೆ ಮಾಡಿದ್ರು ಅಷ್ಟೇನೆ ಅಂತ ಫಲ ಪೂರೈಸಿ ಹೋಗಿಬಿಡುತ್ತೆ. ಅಂತವತ್ತು ಫಲಂ ತೇಷ, ಅದರ ಫಲ ಅಂತಕ್ಕದ್ದು ಕೊನೆಯವರಿಗಿರೋದಿಲ್ಲ. ಆದ್ರಿಂದ ಅವಿವೇಕಿಗಳಾದವರು ಹಾಗೆ ಮಾಡ್ತಾರೆ. ತದ್ಭವತ್ಯಲ್ಪನೇಧಸ ಅಂತ ಇಷ್ಟು ಹೇಳಿ ಈ ಪ್ರಕರಣ ಮುಕ್ತಾಯ ಮಾಡ್ತಾನೆ. ದೇವಾನ್ ದೇವಯಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ. ಇಷ್ಟೇಪ್ಪ, ದೇವತಾರಾಧನೆಯಿಂದ ಆ ಪ್ರಸಾದವನ್ನು ಪಡೆದು ಫಲ ಪಡೆದು ಅನುಭವಿಸ್ತಾರಲ್ಲ ಮನುಷ್ಯರು, ಆ ಫಲವೂ ಉಳಿದೋಗುತ್ತೆ, ಅವರು ಒಂದಾನೊಂದು ಆಸೆ ಪೂರೈಸುವುದಿಲ್ಲ. ಹೀಗಾಗಿ ಮತ್ತೆ ಯಥಾ ಪ್ರಕಾರ ಅವರು ಬದ್ಧರಾಗ್ತಾರೆ ಹೊರತು ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಇದೇ ತಾನೇ ಇಂಪಾರ್ಟೆಂಟ್. ಮೋಕ್ಷ ಮುಕ್ತಿ ಉಂಟಾಗಬೇಕು ಅಂದ್ರೆ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡು ತಾನೇ ಬ್ರಹ್ಮ ಆಗಬೇಕು. ಬ್ರಹ್ಮವೇದ ಬ್ರಹ್ಮವಿಭೂತಿ ಆಗಬೇಕು, ಇಲ್ಲದೇ ಇಲ್ಲ. ಆದ್ದರಿಂದ ದೇವಾನ್ ದೇವಯಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ. ಹೀಗೆ ಕರ್ಮ ಮಾಡಿ ಫಲ ಅನುಭವಿಸಿ ಕರ್ಮದ ಫಲ ಪೂರೈಸೋದ ಮೇಲೆ ಮತ್ತೆ ಮತ್ತೆ ಕರ್ಮ ಮಾಡ್ತಾರಲ್ಲ, ಇಂಥ ಒಂದಾನೊಂದು ಸಂಸಾರವನ್ನ, ಈ ಒಂದಾನೊಂದು ಅಜ್ಞಾನದಿಂದ ಆಗಿರತಕ್ಕಂಥ ಈ ವ್ಯವಹಾರವನ್ನ ದಾಟಿ ದೇವತಾರಾಧನೆಯನ್ನ ನಾವು ತಿರಸ್ಕಾರ ಮಾಡ್ತಾ ಇಲ್ಲ. ಆದ್ರ ಭಿನ್ನ ಭಿನ್ನವಾದಂತಹ ದೇವತಾರಾಧನೆಗಳ ಫಲವಾಗಿ ಏನು ಪಡೀತೀರೋ ಅದೆಲ್ಲ ಅಂತ ಉಳ್ಳದ್ದು. ಒಂದು ವೇಳೆ ದೇವತಾ ಸಾಯುಜ್ಯಾನೆ ಪಡೀತಾರೆ ಅಂತ ಶಾಸ್ತ್ರದಲ್ಲಿದೆಯಲ್ಲ, ಇಂಥ ಲೋಕ ಪಡೀತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ ಇರಬಹುದು. ದೇವತಾ ಲೋಕಕ್ಕೆ ಹೋದ್ರೂ ಕೂಡ ಆ ಬ್ರಹ್ಮಭುವನಾಲೋಕ ಮುಂದೆ ಬರುತ್ತೆ ಶ್ಲೋಕ. ಅಲ್ಲಿಂದಲೂ ಇಲ್ಲಿಗಿಂತ ಸ್ವಲ್ಪ ಹೆಚ್ಚು ಕಾಲ ಇರಬಹುದು ಅಂತಲೇ ಹೊರತು ಪೂರ್ಣವಾಗಿ ಅಲ್ಲಿಯೂ ಕೂಡ ಮೋಕ್ಷದಂತೆ ಶಾಶ್ವತವಾಗಿರೋಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಇಷ್ಟೇ ಕಣಪ್ಪ ಇವತ್ತು ಹೇಳಿದ್ದು. ದೇವಾನ್ ದೇವಯಜೋಯಾಂತೆ, ಶ್ರಮ ಒಂದೇನೆ. ದೇವತೆಗಳನ್ನೇ ಆರಾಧನೆ ಮಾಡಿದ್ರೆ ದೇವತೆಗಳನ್ನು ಸೇರ್ತಾನೆ. ಅದ್ರ ಬದಲು ಮದ್ಭಕ್ತಾಯಾಂತಿ ಮಾಮಪೇ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಭಕ್ತನಾಗಿಬಿಟ್ಟು ಕೃಷ್ಣ ಪರಮಾತ್ಮನಾದ ನನ್ನನ್ನು ಆರಾಧನೆ ಮಾಡಿ ನನ್ನ ಸೇರ್ತಾರೆ. ವ್ಯತ್ಯಾಸ ಏನು? ದೇವತೆಗಳನ್ನು ಸೇರಿದವರು ಹಿಂದಕ್ಕೆ ಬರ್ತಾರೆ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತೆ ಅಂತಾರೆ. ಭಗವಂತನನ್ನ ಪಡೆಯೋದು ಅಂದ್ರೆ ಮೋಕ್ಷ ಅಂತ. ಅಲ್ಲಿ ನೇರ ಯಾವುದೇ ರೀತಿಯಾದ ಆನಂದವೇ ಹೊರತು ಹಿಂದಕ್ಕೆ ಬರೋ ಯೋಚನೆ ಇಲ್ಲ. ನಚ ಪುನರಾವರ್ತತೆ. ಆದ್ರಿಂದ ಮದ್ಭಕ್ತಾ ಯಾಂತಿ. ಕೊನೆ ಮಾತು ಹೇಳ್ತಾರೆ. ಏವಂ ಸಮಾನೇಪಿ ಆಯಾಸೆ. ಶ್ರಮ ಒಂದೇನೆ. ದೇವತೆಗಳ ಆರಾಧನೆ ಮಾಡೋಕ್ಕೂ ಅಷ್ಟೇ ಶ್ರಮ, ಪರಮಾತ್ಮನ ಆರಾಧನೆ ಮಾಡೋಕ್ಕೂ ಅಷ್ಟೇ ಶ್ರಮ. ಸಮಾನೇಪಿ ಆಯಾಸೆ ಮಾಮೇವನ ಪ್ರಪದ್ಯಂತೆ ಅನಂತ ಫಲಾಯ. ಅಯ್ಯೋ ಭಗವಂತನಿಗೆ ಪಾಪ ಸಂಕಟಾಗ್ಬಿಡ್ತಂತೆ. ಏನಂತ ಏನು ಹೇಳೋಣ? ಜನಗಳು ಶ್ರಮ ಪಡೋದು, ಕಷ್ಟ ಪಡೋದು, ಫಲಕ್ಕಾಗಿ ಬಯಸೋದು, ಇದನ್ನೆಲ್ಲ ನೋಡಿದ್ರೆ ನಿಜವಾಗಿಯೂ ಕೂಡಪ್ಪ ಅರ್ಜುನ ನನಗೂ ಅಯ್ಯೋ ಅನ್ಸುತ್ತೆ. ಆಯಾಸ ಒಂದೇನೆ. ದೇವತಾರಾಧನೆಗೂ ಅದೇ ಆಯಾಸ, ಪರಮಾತ್ಮನಾದ ನನ್ನನ್ನು ತಿಳ್ಕೊಳ್ಳೋಕ್ಕೂ ಅದೇ ಆಯಾಸ. ಹೀಗಿದ್ದರೂ ಮಾಮೇವನ ಪ್ರಪದ್ಯಂತೆ, ಯಾರು ನನ್ನ ಹತ್ರ ಬರೋದೇ ಇಲ್ಲ. ಅನಂತವಾದ ಫಲ ಕೊಡ್ತೇವೆ ಅಂದ್ರೂ ಬರೋದಿಲ್ಲಲ್ಲಪ್ಪ. ಅಹೋ ಕಷ್ಟಂ ಖಲು ವರ್ತತೆ. ದೇವನಿಗೆ ಕಷ್ಟವಲ್ಲ, ದೇವರಿಗೆ ಕಷ್ಟವಲ್ಲ, ಕಷ್ಟಪಡೋರನ್ನು ನೋಡಿ ನನಗೆ ಹೀಗೆ ಅನಿಸ್ತಾ ಇದೆ ಅಂತ. ಹಾಗಾಗಿ ನೀವೇನು ಸ್ವಾಮಿ ಚೆನ್ನಾಗಿ ಆರೋಗ್ಯ ಆಗಿದ್ರಿ, ಐಶ್ವರ್ಯ ಆಗಿದೆ, ಅನುಕೂಲ ಆಗಿದೆ, ನೀವೇನು ನಂದೆಲ್ಲ ಕಂಡ್ರಿ ಆ ಪಕ್ಕದ ಮನೆಯವರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವ್ರಿಗೆ ಯಾಕೆ ಅಯ್ಯೋ ಅಂತೀರಿ? ಏನ್ ಮಾಡೋಣ ಹೇಳಿ. ಮತ್ತೆ ಮನುಷ್ಯನ ಸ್ವಭಾವ ಅಲ್ಲೇ. ಹಾಗೆ ಭಗವಂತನಿಗೂ ಇಲ್ಲಿ ಪಾಪ ಕಷ್ಟ ಬಂದ್ಬಿಟ್ಟಿದೆ ಏನು ಅಂತ ಈ ನ್ಯಾಯವಾಗಿ ಹೀಗೆ ದೇವತಾ ಆರಾಧನೆ ಮಾಡಿ ಆ ಫಲ ಪಡ್ಕೊಂಡು ಅದು ಕ್ಷೀಣವಾಗಿ ಹೋದ ಮೇಲೆ ಮತ್ತೆ ಬಿದ್ದು ಹೋಗ್ತಾರಲ್ಲ ಅಂತ ನೋಡ್ಲಾರೆ ಕಣೋ ಅರ್ಜುನ. ನನ್ನನ್ನೇ ಆರಾಧನೆ ಮಾಡಿಬಿಟ್ಟಿದ್ರೆ ನಾ ಕಾಪಾಡ್ತಿದ್ದಲ್ಲಪ್ಪ. ಆದ್ದರಿಂದ ಅನ್ಯಥಾ ಶರಣಂ ನಾಸ್ತೆ ತಮೇವ ಶರಣಂ ಮಮ ಅಂತ ಇನ್ನು ಪರಮಾತ್ಮನನ್ನು ಸೇರೋದು, ಅವನನ್ನ ನಂಬೋದು ಬಿಟ್ರೆ ಇನ್ಯಾವುದು ಲೋಕದಲ್ಲಿ ಪರಿಪೂರ್ಣವಲ್ಲ ಅಂತದಕ್ಕೋಸ್ಕರ ಮದ್ಭಕ್ತಾಯಾಂತಿ ಮಾಮಪಿ. ನನ್ನ ಭಕ್ತರಾದರೂ ನನ್ನ ಹತ್ರ ಬಂದೇ ಬರ್ತಾರೆ.
ದೇವತೆಗಳನ್ನ ಆರಾಧನೆ ಪಡೆದಿದ್ದಾರೆ, ದೇವತೆಗಳೇನು ಕೊಡ್ತಾರೋ ತಗೋತಾರೆ. ಆ ದೇವತೆಗಳೇ ಒಂದಾನೊಂದು ಶಾಶ್ವತವಲ್ಲ ಅಂದಮೇಲೆ ಅದೇ ಹೋದ್ ನಾನು ಇನ್ನೇನು ಮಾಡೋದು, ನನ್ನ ಹತ್ರ ಕೆಲಸ ಮಾಡಪ್ಪ ಅಂತ ಒಬ್ಬ ಅಧಿಕಾರಿ ಕೊಟ್ಟಿದ್ದ. ಅವನ ಕೆಲಸ ಹೋಗ್ಬಿಡ್ತಾನೆ, ಇವನಿಗೇನು ಕೆಲಸ ಇರುತ್ತೆ ಅಲ್ಲೇ. ಅವನ ಕೈ ಕೆಳಗೆ ಅವನು ಇದ್ದ ಮೇಲೆ ಅವನು ಭದ್ರಾಗಿರ್ಬೇಕಲ್ಲ. ಹಾಗೆ ಆ ದೇವತೆಗಳಿಗೆ ಕೊಡೋ ಫಲವನ್ನ ದೇವತೆಗಳು ಕೊಡ್ತಾರೆ ನಿಜ. ದೇವತೆಗಳೇ ಬದಲಾವಣೆ ಆಗುವ ಇಲ್ಲಿ ಏನು ಮಾಡ್ತೀರಾ, ಗೌರ್ಮೆಂಟೇ ಬದಲಾವಣೆ ಆಗ್ಬಿಟ್ಟು ಐದು ಹೋಗಿ ಕಾಂಗ್ರೆಸ್ ಬಂದ್ಬಿಡ್ತಾವ, ಏನ್ ಮಾಡ್ತೀವಿ. ಇದು ಯಾವ್ದು ಬದಲಾಯಿಸೋದು ಯಾರಿಗೆ ಗೊತ್ತಿಲ್ಲ. ಏನ್ ನಂಬೋದು ಈಗ, ಯಾರನ್ನ ಸ್ನೇಹ ಮಾಡೋದು ಅಂತ, ಇದು ಯಾರ ಸಹವಾಸ ಬೇಡಪ್ಪ, ಸೀದಾ ಭಗವದ್ಗೀತೆನೇ ನೆಮ್ಮದಿಯಾಗ ಅವ್ರು ಇರಬಹುದಲ್ಲ, ರಾಗದ್ವೇಷ ಇರೋದಿಲ್ಲ. ಮದ್ಭಕ್ತಾಯ ಹಂತಿ ಮಾಮವಿ, ನನ್ನ ಭಕ್ತರು ನನ್ನನ್ನೇ ಸೇರುತ್ತಾರೆ. ಈ ಮುಂದಿನ ವಿಷಯ ಏನು ಅಂದ್ರೆ, ಆ ಭಗವಂತನನ್ನ ತಿಳ್ಕೊಳಕ್ಕಾಗ್ತಾ ಇಲ್ವಲ್ಲ, ಏನ್ ಮಾಡುವುದು ಅಂತ ಕೇಳ್ತಾರೆ. ಅದಕ್ಕೆ ಮುಂದೆ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತಹ ಮಮಾವ್ಯಯಮನೋತ್ತಮಂ. ಮತ್ತೆ ಮಧ್ಯಾಹ್ನ ವಿಚಾರ ಮಾಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.